ಈ ದಿನ ನಾವು ಬಿ ಅಂತಿಮ ಐಚ್ಛಿಕ ಕನ್ನಡ ಪಠ್ಯಕ್ಕೆ ಅಳವಡಿಸಿದಂಥ ಒಂದು ಹೊಸ ವಿಷಯ ಸಂಶೋಧನೆ ಎನ್ನುವುದರ ಕುರಿತು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋಣ. ಬಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಸಂಶೋಧನೆ ಎನ್ನುವಂಥ ಒಂದು ಪಠ್ಯವನ್ನು ಯಾಕೆ ಹಚ್ಚಿದ್ದಾರೆ ಅನ್ನೋದರ ಕುರಿತು ಒಂದೆರಡು ಮಾತನ್ನು ನಾನು ಪೂರ್ವಭಾವಿಯಾಗಿ ಹೇಳಿಕೊಂಡು ಆಮೇಲೆ ಸಂಶೋಧನೆ ಎನ್ನುವಂಥ ಪರಿಕಲ್ಪನೆಯ ಅರ್ಥದ ಗ್ರಹಿಕೆಗೆ ನಾವು ಮುಂದಾಗೋಣ. ಸಾಮಾನ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಇಲ್ಲಿಯವರೆಗೆ ಆರಂಭದಿಂದ ಇಲ್ಲಿಯವರೆಗೆ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳನ್ನು ಪಠ್ಯದಲ್ಲಿ ಓದ್ತಾ ಬಂದಿದೆ. ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರವರ ವಿಷಯವನ್ನು ಬೇರೆ ತಜ್ಞರ ಪರಾಮರ್ಶನಾ ಗ್ರಂಥಗಳನ್ನು ಓದ್ತಾ ಪಠ್ಯದಲ್ಲಿ ಅಳವಡಿಸಿದಂಥ ವಿಷಯಗಳನ್ನು ಎಲ್ಲ ಕಡೆಯಿಂದ ಮಾಹಿತಿ ಕಲೆ ಹಾಕ್ತಾ ಶಿಕ್ಷಕರು ಹೇಳಿದಂಥ ಪಾಠ ಪ್ರವಚನಗಳಿಂದ ಟಿಪ್ಪಣಿಯನ್ನು ಮಾಡಿಕೊಡ್ತಾ ಆಮೇಲೆ ಶಿಕ್ಷಕರು ಸೂಚಿಸಿದಂಥ ಪರಾಮರ್ಶನಾ ಗ್ರಂಥಗಳನ್ನು ಪರಿಶೀಲನೆ ಮಾಡುತ್ತಾ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡುತ್ತಾರೆ ಅಥವಾ ತಮ್ಮ ಪದವಿ ಅಧ್ಯಯನವನ್ನು ಬೇರೆಯ ತಜ್ಞರ ಕೃತಿಗಳಿಂದ ಮೂಲಗಳಿಂದ ಸತ್ಯವನ್ನು ಅಥವಾ ಅರಿವನ್ನು ಪಡೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡುತ್ತಾರೆ. ಆದರೆ ಮುಂದೆ ಸ್ನಾತಕೋತ್ತರ ಪದವಿಯನ್ನು ಪಡೆಯಲಿಕ್ಕೆ ನೀವು ಹೋದರೆ ಅಂದರೆ ಉನ್ನತ ಶಿಕ್ಷಣದ ಮುಂದಿನ ಹಂತಕ್ಕೆ ಹೋದರೆ ಸಂಶೋಧನೆ ವಿಮರ್ಶೆ ಇಂಥ ಒಂದು ಪರಿಕಲ್ಪನೆಯನ್ನು ನೀವು ಮೂಲಭೂತವಾಗಿ ತಿಳಿದುಕೊಂಡು ನೀವೇ ಅಂಥ ಆಕಾರಗಳನ್ನು ಸೃಷ್ಟಿ ಮಾಡಲಿಕ್ಕೆ ನೀವೇನು ಈಗ ಪಠ್ಯಕ್ಕೆ ಪೂರಕವಾದ ಆಕಾರಗಳನ್ನು ಬೇರೆಯವರಿಂದ ಓದಿದಿರಲ್ಲ ಅದನ್ನು ನೀವೇ ಸೃಷ್ಟಿ ಮಾಡುವಂಥ ಒಂದು ಸ್ವಸಾಮರ್ಥ್ಯವನ್ನು ಪಡೆದುಕೊಳ್ಳಲಿಕ್ಕೆ ನಿಮಗೆ ಮುಂದಿನ ವಿಶ್ವವಿದ್ಯಾಲಯದ ಶಿಕ್ಷಣದಲ್ಲಿ ಅವಕಾಶ ಇದೆ. ಇವತ್ತು MA, MSc, MCom ಮೊದಲಾದಂಥ ಸ್ನಾತಕೋತ್ತರ ಪದವಿಯ ಅಧ್ಯಯನದ ನಂತರ ಯಾರಿಗೆ ಆಸಕ್ತಿ ಇದೆಯೋ ಅವರಿಗೆ ಅವರವರ ವಿಷಯಕ್ಕೆ ಸಂಬಂಧಪಟ್ಟ ಅದರ ಆಸುಪಾಸಿನ ಅನೇಕ ಸಂಗತಿಗಳ ಕುರಿತಾಗಿ ಸಂಶೋಧನೆ ಮಾಡಲಿಕ್ಕೆ, ವಿಮರ್ಶೆ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳು ಇರ್ತವೆ. ಮತ್ತು ಫೆಲೋಶಿಪ್ ಕೂಡ ರಿಸರ್ಚ್ ಸ್ಕಾಲರ್ ಅಂತೇಳಿ ಸಂಶೋಧನೆಗೆ ತೊಡಗಿಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಕೇಂದ್ರ ರಾಜ್ಯ ಸರ್ಕಾರದ ಆರ್ಥಿಕ ಸಹಾಯ ಕೂಡ ಇರುತ್ತದೆ. ಹಾಗಿದ್ದರೆ ಸಂಶೋಧನೆಯನ್ನು ಹೇಗೆ ಮಾಡಬೇಕು, ಸಂಶೋಧನೆ ಅಂದರೆ ಏನು, ಅದನ್ನು ಈಗ ಪದವಿ ಅಂತಿಮ ಹಂತದಲ್ಲಿ ನೀವು ತುಂಬ ಬೇಸಿಕ್ಕಾಗಿ ತಿಳಿದುಕೊಂಡ್ರೆ ಆಮೇಲೆ ಮತ್ತೆ ನಿಮಗೆ ಸ್ನಾತಕೋತ್ತರ ಪದವಿಯಲ್ಲಿ ಅದರ ವಿಸ್ತಾರವಾದಂಥ ಅಧ್ಯಯನ ಮತ್ತು ಸಂಶೋಧನೆಯ ಆರಂಭಿಕ ಹಂತಗಳಲ್ಲಿ ರಿಸರ್ಚ್ ಮೆಥಡಾಲಜಿಯ ಸಂಶೋಧನಾ ವಿಧಿವಿಧಾನಗಳು ಇದರ ಕುರಿತಾದಂಥ ಕೆಲವು ತರಗತಿಗಳು ಕೂಡ ಒಂದು 5-6 ತಿಂಗಳ ಕಾಲ ನಡೆಯುತ್ತಿದೆ. ಅವೆಲ್ಲವುಗಳಿಂದ ನಿಮಗೆ ಸಂಶೋಧನೆಯನ್ನು ಹೇಗೆ ಮಾಡಬೇಕು, ಅದರ ವಿಧಿವಿಧಾನಗಳೇನು ಎನ್ನುವಂಥ ಒಂದು ಐಡಿಯಾ, ಆ ವಿಚಾರಗಳನ್ನು ತಲೆಯಲ್ಲಿ ಏನಾಗ್ತದೆ ಗಟ್ಟಿಗೊಳ್ಳಲಿಕ್ಕೆ ಸಹಾಯಕ ಆಗ್ತದೆ. ಮತ್ತು ಸಂಶೋಧನೆ ಎನ್ನುವುದು ದಿಢೀರನೆ ಮಾಡುವಂಥ ಒಂದು ಪ್ರಕ್ರಿಯೆ ಅಲ್ಲ. ನಮ್ಮ ತಲೆಯಲ್ಲಿ ಬೌದ್ಧಿಕವಾಗಿ ಅದರ ಕುರಿತು ಏನಾಗಿರಬೇಕು, ಸಮಸ್ಯೆಗಳನ್ನು ನಾವು ಬೌದ್ಧಿಕವಾಗಿ ಕೇಳಿಕೊಡ್ತಾ ಅದಕ್ಕೆ ಉತ್ತರ ಹುಡುಕುವಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಕ್ರಿಯೇಟ್ ಆಗಿರಬೇಕು. ಅದಿಲ್ಲದೆ ಇದ್ದರೆ ನಾನು ಯಾಕಾಗಿ ಸಂಶೋಧನೆ ಮಾಡಬೇಕು, ಏನನ್ನು ಸಂಶೋಧನೆ ಮಾಡಬೇಕು ಅನ್ನುವ ಪ್ರಶ್ನೆಗೆ ನನ್ನಲ್ಲೇ ಸ್ಪಷ್ಟವಾದ ಉತ್ತರಗಳಿಲ್ಲದೇ ಇದ್ದರೆ ನಾನು ಸಂಶೋಧನೆಯನ್ನು ಭಾಳ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇದು ಭಾಷಾಶಾಸ್ತ್ರದ ಹಾಗೆ, ರಾಜ್ಯಶಾಸ್ತ್ರದ ಹಾಗೆ, ಅರ್ಥಶಾಸ್ತ್ರದ ಹಾಗೆ ಅಥವಾ ಇನ್ಯಾವುದೋ ಒಂದು ಸ್ವತಂತ್ರವಾದಂಥ ಜ್ಞಾನಶಾಸ್ತ್ರದ ಹಾಗೆ ಇದು ಪ್ರತ್ಯೇಕವಾದಂಥ ಒಂದು ಸ್ವತಂತ್ರ ಅಧ್ಯಯನದ ಜ್ಞಾನದ ವಿಚಾರ. ಸಂಶೋಧನೆ ಎಲ್ಲ ಕ್ಷೇತ್ರಕ್ಕೂ ಸಂಬಂಧಪಟ್ಟಿತ್ತು. ಇದು ಬರೀ ಕಲೆಗೆ, ವಿಜ್ಞಾನಕ್ಕೆ, ವಾಣಿಜ್ಯಕ್ಕೆ ಅಂತ ಅಲ್ಲ, ಜಗತ್ತಿನ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಂಶೋಧನೆಗೆ ಅವಕಾಶಗಳಿವೆ. ಅದರ ಸ್ವರೂಪಗಳು ಆ ಕ್ಷೇತ್ರಕ್ಕನುಗುಣವಾಗಿ, ಆ ವಿಷಯಕ್ಕನುಗುಣವಾಗಿ ಭಿನ್ನ ಆಗ್ತಾ ಹೋಗೋದು ಬಿಟ್ಟರೆ ಮೂಲ ಕಲ್ಪನೆ ಒಂದೇ ಇದೆ. ಸಾಮಾನ್ಯವಾಗಿ ನಮಗೆ ಭಾರತೀಯರಿಗೆ
ಸಂಶೋಧನೆ ಎನ್ನುವಂಥ ಒಂದು ಪರಿಕಲ್ಪನೆ ಅರಿವಾಗ್ತಾ ಬಂದದ್ದು 19ನೇ ಶತಮಾನದ ಈಚೆ. ಇಲ್ಲಿಂದ ಹಿಂದೆ ಭಾರತದ ಸಾಮಾಜಿಕವಾದಂಥ ಸಂದರ್ಭಗಳು ಹೇಗಿತ್ತು, 19ನೇ ಶತಮಾನದಲ್ಲೇ ಯಾಕೆ ಈ ಸಂಶೋಧನೆ ಕುರಿತಾದಂಥ ಒಂದು ಚಿಂತನೆ ಭಾರತೀಯರಲ್ಲಿ ಮಳೆಯಿತು, ಅದರ ಹಿಂದೆ ಇದರ ಆಂಶಿಕವಾದಂಥ ಒಂದು ಚಿಂತನೆ ಇರಲೇ ಇಲ್ಲ ಅಂತಲ್ಲ, ಇತ್ತು. ಅದು ಬೇರೆ ಸ್ವರೂಪದಲ್ಲಿತ್ತು. ಒಂದು ಅಕಾಡೆಮಿಕ್ ಶಿಸ್ತಾಗಿ, ಒಂದು ಶೈಕ್ಷಣಿಕವಾದಂಥ ಅಧ್ಯಯನದ ಶಿಸ್ತಾಗಿ ಅದು ಇರಲಿಲ್ಲ. ನೋಡಿ, ನಮ್ಮ ಭಾರತೀಯ ಚರಿತ್ರೆಯಲ್ಲಿ ನೋಡಿದ್ರೆ ತುಂಬ ಹಿಂದಕ್ಕೆ ಹೋದರೆ ಆರ್ಯರ ಆಗಮನದ ಕಾಲದ ಬಗ್ಗೆ ಇತಿಹಾಸದಲ್ಲಿ ಚರ್ಚೆ ನಡೀತದೆ. ಭಾರತದ ಮೂಲ ನಿವಾಸಿಗಳು ಯಾರು, ಆರ್ಯರು ಭಾರತದ ಮೂಲ ನಿವಾಸಿಗಳೇ ಅಥವಾ ಮಧ್ಯ ಏಷ್ಯಾದಿಂದ ಇಲ್ಲಿಗೆ ವಲಸೆ ಬಂದವರೆಂಬ ಚರ್ಚೆ ಇದೆ. ಭೌತಿಕ ವಿದ್ವಾಂಸರು ಅವರನ್ನು ವಲಸೆ ಬಂದಂಥ ಒಂದು ಜನಾಂಗ ಅಂತ ಕೂಡ ಕರೆಯುತ್ತಾರೆ. ಹಾಗಾಗಿ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಆರ್ಯರು ವಲಸೆ ಬಂದ ನಂತರ ಭಾರತೀಯ ಸಾಮಾಜಿಕ ಚರಿತ್ರೆಯಲ್ಲಿ ಅನೇಕ ಏನಾಯಿತು, ಪಲ್ಲಟಗಳಾಯಿತು, ಜೀವನ ಕ್ರಮದಲ್ಲಿ ಅನೇಕ ಮಾರ್ಪಾಡುಗಳಾಯಿತು. ಆಮೇಲೆ ಆರ್ಯರ ಜೀವನ ಕ್ರಮದ ಮತ್ತು ಜೀವನ ಶೈಲಿಯ ಒಂದು ಪ್ರಭಾವ ದಕ್ಷಿಣ ಭಾರತವನ್ನು ಒಳಗೊಂಡು ಇಡೀ ಭಾರತೀಯ ಬೇರೆ ಬೇರೆ ಜನಾಂಗದ ಮೇಲೆ ಆಗ್ತಾ ಬಂತು. ಉದಾಹರಣೆಗೆ ದಕ್ಷಿಣದ ದ್ರಾವಿಡರ ಮೇಲೆ ಆರ್ಯರು ತುಂಬ ಪ್ರಭಾವವನ್ನು ಬೀರಿದರು. ಆರ್ಯರ ಎಷ್ಟೋ ಜೀವನ ವಿಧಾನಗಳು ದ್ರಾವಿಡರಿಗೆ ಅನುಕರಣೀಯವಾಗುವಂಥ ಒಂದು ಪ್ರಭಾವಕ್ಕೆ ಅದು ಒಳಗಾಯಿತು. ಆಮೇಲೆ ಆರ್ಯರ ಜೀವನ ಕ್ರಮ ಇದು ನಡೀತಾ ಇರುವಾಗಲೇ ಮಧ್ಯಯುಗೀನ ಭಾರತ ಚರಿತ್ರೆಯಲ್ಲಿ ಇಸ್ಲಾಂ ದಾಳಿಗಳಾಯಿತು. ಅದು ಗೋರಿ ಮೊಹಮ್ಮದ್ ಇರ್ಬೋದು, ಗಸ್ನಿ ಮೊಹಮ್ಮದ್ ಇರ್ಬೋದು, ಇಂಥ ಅನೇಕ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಎನ್ನುವಂಥ ಚಿಂತನೆಯಲ್ಲಿ, ಧರ್ಮ ಪ್ರಸಾರವನ್ನು ಮಾಡಬೇಕು ಎನ್ನುವಂಥ ಚಿಂತನೆಯಲ್ಲಿ ಧರ್ಮಗ್ರಂಥಗಳನ್ನು ಮತ್ತು ಆಯುಧಗಳನ್ನು ಹಿಡ್ಕೊಂಡು ಭಾರತೀಯರ ಮೇಲೆ ಏನಾಯಿತು, ದಾಳಿ ಆಗ್ತಾ ಬಂತು. ಇದರಿಂದ ಏನಾಯಿತು ಅಂದರೆ ಮಧ್ಯಯುಗೀನ ಭಾರತದ ಚರಿತ್ರೆಯಲ್ಲಿ ಭಾರತದ ತಲೆತಲಾಂತರಗಳಿಂದ ಬಂದ ಜೀವನ ಕ್ರಮ ಮರೆಯಾಗಿ ಆರ್ಯರ ಪ್ರಭಾವಕ್ಕೆ ಒಳಗಾಗ್ತಾ ಬಂದ ಮೊದಲನೇ ಹಂತ. ಆಮೇಲೆ ಹೊರಗಿನ ದೇಶದಿಂದ ಬಂದ ಇಸ್ಲಾಂ ಮೊದಲಾದಂಥ ದಾಳಿಗಳಿಂದ ಪರಿವರ್ತನೆ ಆಗೊಂಡಂಥ ನಮ್ಮ ಸಾಮಾಜಿಕ ಸ್ವರೂಪಗಳು, ಅಂದರೆ ನಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿ, ಶಿಲ್ಪ, ದೇವಾಲಯಗಳ ನಿರ್ಮಾಣ ಇರ್ಬೋದು, ಸಮಾಜದ ಒಟ್ಟಾರೆ ಆದಂಥ ಒಂದು ಅರ್ಥೈಸುವಿಕೆ ಇರ್ಬೋದು. ಅವರ ರಾಜಪ್ರಭುತ್ವದ ಕಾಲ ಇತ್ತಲ್ಲ, ಹಾಗಾಗಿ ರಾಜನ ಪ್ರಬಲವಾದಂಥ ದಾಳಿ ಮತ್ತು ಅದರ ಪ್ರಭಾವ ಸಾಮಾನ್ಯ ದೇಶವಾಸಿಗಳ ಮೇಲೆ ಆಗ್ತಾ ಬಂತು. ಆಮೇಲೆ 1600ರ ಈಚೆಗೆ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದು ಬ್ರಿಟಿಷರ ಜೊತೆಗೇ ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು ಇವರೆಲ್ಲ ಭಾರತಕ್ಕೆ ವ್ಯಾಪಾರವನ್ನು ಉದ್ದೇಶವಾಗಿಟ್ಕೊಂಡು ಬಂದು ಇಲ್ಲಿಯ ಜನಜೀವನದ ಮೇಲೆ, ಆಡಳಿತ ಕ್ರಮದ ಮೇಲೆ ಏನು ಮಾಡಿದ್ರು, ಹಸ್ತಕ್ಷೇಪ ಮಾಡ್ತಾ ಹೋದರು. ಆಮೇಲಂತೂ ಮಧ್ಯಯುಗೀನ ಕಾಲದ ಚರಿತ್ರೆಯ ಸ್ವರೂಪವೇ ಏನಾಯಿತು, ಬದಲಾಗ್ತಾ ಬಂತು. ಬ್ರಿಟಿಷರಂತೂ ಇಲ್ಲಿ ಏನಾಯಿತು, ಉಳಿದವರೆಲ್ಲರೂ ಕೂಡ ಕೆಲವು ಕಾಲ ಇಲ್ಲಿ ನೆಲೆ ನಿಂತು ಅವಸಾನ ಹೊಂದಿದರೆ ಬ್ರಿಟಿಷ್ ಸಾಮ್ರಾಜ್ಯ ಏನಾಯಿತು, 200-250 ವರ್ಷಗಳ ಕಾಲ ಭಾರತೀಯ ಜೀವನ ಕ್ರಮದ ಮೇಲೆ ಅನೇಕ ರೀತಿಯಲ್ಲಿ ಪ್ರಭಾವ ಬೀರ್ತಾ ಬಂತು. ಭಾರತದ ಔದ್ಯೋಗಿಕ ವಲಯ, ಸಾಮಾಜಿಕ ವಲಯ, ಶೈಕ್ಷಣಿಕ ವಲಯ, ಸಾಂಸ್ಕೃತಿಕ ವಲಯ ಇವೆಲ್ಲವುಗಳನ್ನು ಅವರೇನು ಮಾಡಿದ್ರು, ಬದಲಿಸ್ತಾ, ಪ್ರೇರೇಪಣೆ ನೀಡ್ತಾ ನಮಗೆ ಒಂದು ಹೊಸ ಜೀವನ ಕ್ರಮಕ್ಕೆ ನಮ್ಮನ್ನು ಎಳೆದು ತರ್ತಾ ಹೋದರು. ಈ 3 ಹಂತಗಳು ಅಂದರೆ ಮಧ್ಯ ಏಷ್ಯಾದಿಂದ ಆರ್ಯರ ಆಗಮನ, ಇಸ್ಲಾಂ ಮೊದಲಾದಂಥ ಅರಸುಗಳ ದಾಳಿಗಳು, ಅದರ ನಂತರ ಬಂದಂಥ ವಸಾಹತುಶಾಹಿಯ ನೆಪದಲ್ಲಿ ಭಾರತವನ್ನು ಪ್ರವೇಶಿಸಿದಂಥ ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಇಂಗ್ಲೀಷರು ಮೊದಲಾದವರ ಆಳ್ವಿಕೆ ಪ್ರಭಾವ, ಇವುಗಳಿಂದ ಏನಾಯಿತು ಅಂತ ಕೇಳಿದ್ರೆ ನಮ್ಮ ಭಾರತೀಯ ಅನೇಕ ಜೀವನ ಕ್ರಮಗಳ ಮೇಲೆ ಬೇರೆ ಬೇರೆ ಪ್ರಭಾವಗಳಿಂದಾಗಿ ಮುಸುಕು, ಆವರಣ, ನಮ್ಮ ಮೂಲ ಜೀವನ ಕ್ರಮದ ನೈಜತೆ ಏನಾಯಿತು, ಮರೆಮಾಚಲಿಕ್ಕೆ ಶುರುವಾಯಿತು. ಅದೇ ಹೊತ್ತಿಗೆ
ಬ್ರಿಟಿಷರು ಕೂಡ ಏನು ಮಾಡಿದ್ರು, ಅಲ್ಲಿಂದ ಬಂದಂಥ ಅನೇಕ ವಿದ್ವಾಂಸರು ತಜ್ಞರು ಏನು ಮಾಡಿದ್ರು ಕೇಳಿದ್ರೆ, ಭಾರತೀಯ ಸಾಮಾಜಿಕ ಜೀವನವನ್ನು ಅಭ್ಯಾಸ ಮಾಡಲಿಕ್ಕೆ ತೊಡಕೊಳ್ತಾ ಸಂಶೋಧನೆಯಂಥ ಒಂದು ಜ್ಞಾನ ಶಾಖೆಯನ್ನು ಕೂಡ ನಮಗೆ ಪರಿಚಯಿಸ್ತಾ ಹೋದರು. ಉದಾಹರಣೆಗೆ ಜರ್ಮನಿಯಿಂದ ಬಂದಂಥ ಕಿಟೆಲ್ರಂಥವರು, ಆಮೇಲೆ ಇಂಗ್ಲೆಂಡಿನಿಂದ ಬಂದಂಥ ಅನೇಕ ಕ್ರೈಸ್ತ ಪಾದ್ರಿಗಳು, ವಿದ್ವಾಂಸರುಗಳು, ಇವರೆಲ್ಲ ಭಾರತದ ಮೂಲೆ ಮೂಲೆಗಳಲ್ಲಿ ಹಳ್ಳಿಗಳಲ್ಲಿ ಹೋಗಿ ಶಾಸ್ತ್ರಗಳನ್ನು ಹುಡುಕೋದು, ಭಾಷೆಯ ಶಬ್ದಗಳನ್ನು ಸಂಗ್ರಹಿಸುವಂಥದ್ದು, ಶಬ್ದಕೋಶವನ್ನು ರಚನೆ ಮಾಡುವಂಥದ್ದು, ಪ್ರಾಚೀನ ಕೃತಿಗಳನ್ನು, ಉದಾಹರಣೆಗೆ ಕಿಟೆಲ್ರಂಥವರು ಶಬ್ದಮಣಿ ದರ್ಪಣದಂಥ ಪ್ರಾಚೀನ ವ್ಯಾಕರಣ ಗ್ರಂಥಗಳನ್ನು ಏನು ಮಾಡಿದ್ರು, ಸಂಶೋಧನೆ ಮಾಡಲಿಕ್ಕೆ, ಹುಡುಕಾಡಲಿಕ್ಕೆ ತೊಡಗಿದರು. ಅವುಗಳನ್ನು ಪ್ರಕಟ ಮಾಡಲಿಕ್ಕೆ, ಒಂದು ಕಡೆ ಜೋಡಿಸಿ ಮುದ್ರಿಸಲಿಕ್ಕೆ ಮುಂದಾದರು. ಅನೇಕರು ಹೀಗೆ ಕರ್ನಲ್ ಮೆಕೆಂಜಿ ಅಂತ ಒಬ್ಬ ತಜ್ಞ ಸರ್ವೆ ಕೆಲಸಗಳನ್ನು ಮಾಡುತ್ತಾ, ಜೊತೆಗೆ ಭಾರತದ ಸಾಂಸ್ಕೃತಿಕ ಹುಡುಕಾಟವನ್ನು ಸರ್ವೆ ಕಾರ್ಯದ ಜೊತೆಗೆ ಮಾಡಲಿಕ್ಕೆ ಮುಂದಾದರು. ಎಲ್ಲೆಲ್ಲಿ ಶಾಸನಗಳಿವೆ, ದೇವಾಲಯಗಳಿವೆ, ಐತಿಹಾಸಿಕವಾದಂಥ ಸ್ಮಾರಕಗಳಿವೆ, ಇವನ್ನೆಲ್ಲ ಹುಡುಕ್ತಾ ಹೋದರು. ಅದನ್ನು ಕ್ರಮಬದ್ಧವಾಗಿ ಅಧ್ಯಯನಕ್ಕೆ ಒಳಪಡಿಸಲಿಕ್ಕೆ ನೋಡೋದು. ಇದರಿಂದ ಭಾರತೀಯರ ಶೈಕ್ಷಣಿಕ ಮತ್ತು ಸಾಮಾಜಿಕ ಬದುಕಿನಲ್ಲಿ ಸಂಶೋಧನೆ ಎನ್ನುವಂಥ ಒಂದು ಪರಿಕಲ್ಪನೆ ಏನಾಯಿತು, ಹುಟ್ಟಿಕೊಳ್ತು. ಇದರ ಶಾಬ್ದಿಕವಾದಂಥ ಒಂದು ವ್ಯುತ್ಪತ್ತಿಯನ್ನು ನಾವು ಹೀಗೆ ನೋಡಬಹುದು. ಇದನ್ನು ಸಂಸ್ಕೃತದ ಸಂಶೋಧನಾ ಅನ್ನುವಂಥ ರೂಪದಿಂದ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಶೋಧ ಅನ್ನುವುದು ಮೂಲ ಶುದ್ಧ ಎನ್ನುವಂಥ ಧಾತು. ಶುದ್ಧ ಎನ್ನುವ ಧಾತುವಿಗೆ ಶುದ್ಧೀಕರಿಸು, ಸ್ವಚ್ಛಗೊಳಿಸು, ಬೇಡದೇ ಹೋದ ಕಲ್ಮಶ ಪದಾರ್ಥಗಳನ್ನು ಏನು ಮಾಡೋದು, ದೂರ ಮಾಡೋದು, ಅದರೊಳಗಡೆ ಮಿಶ್ರವಾಗಿರುವಂಥ ಕಲುಷಿತ ಸಂಗತಿಗಳನ್ನು ಹೊರಕ್ಕೆ ಹಾಕಿ ಅದನ್ನು ಶುದ್ಧೀಕರಿಸುವುದು, ನಾವಿವತ್ತಿಗೂ ಬಳಸ್ತೀವಿ, ಶೋಧಿಸುವುದು, ಫಿಲ್ಟ್ ಮಾಡೋದು, ಶುದ್ಧ ಮಾಡೋದು ಅಂತ. ಇದು ಅದರ ಮೂಲಧಾತು, ಸಂಸ್ಕೃತದ ಸಂಶೋಧನಾ. ಈಗೇನಾಗಿದೆ, ಸಮಸಂಸ್ಕೃತಕ್ಕೆ ಒಳಗಾಗಿ ಸಂಶೋಧನೆ ಅನ್ನುವಂಥ ರೂಪ ಹುಟ್ಟಿದೆ. ಶುದ್ಧದಿಂದ ಶೋಧ, ಶೋಧ ಅಂದರೆ ಹುಡುಕುವಿಕೆ. ಸಂಶೋಧನೆ ಅಂದರೆ ಸಮ್ ಅನ್ನುವಂಥದ್ದು ಏನು, ಪೂರ್ವ ಪ್ರತ್ಯಯ, ವಿಶೇಷಣ. ಈ ಕ್ರಿಯೆಗೆ, ಈ ಕ್ರಿಯಾಪದಕ್ಕೆ ವಿಶೇಷಣ ಸೇರಿಕೊಂಡಿದೆ. ಏನು, ಸಮ್ಯಕ್, ಚೆನ್ನಾಗಿ ಹುಡುಕುವುದು, ಚೆನ್ನಾಗಿ ಶೋಧಿಸು, ಸರಿಯಾಗಿ ಹುಡುಕು. ಅಂದರೆ ಮೇಲ್ತೋರಿಕೆಗೆ ನಮಗೆ ಕಾಣುವಂಥ ಸಂಗತಿಗಳೇ ಸತ್ಯ ಅಲ್ಲ, ಅದನ್ನು ಏನು ಮಾಡಬೇಕು, ಸೂಕ್ಷ್ಮವಾಗಿ ಪರಿಶೀಲಿಸು. ನಮ್ಮಲ್ಲಿ ಆಡುಮಾತನ್ನು ಹೇಳ್ತೇವಲ್ಲ, ಪ್ರತ್ಯಕ್ಷ ಕಂಡರೂ ಪರಾಂಬರಿಸಿ ನೋಡು. ಕಣ್ಣಿನಿಂದ ನೀನು ನೋಡ್ತಾ ಇದ್ದರೂ ಕೂಡ ಮತ್ತೆ ನಿನ್ನೆಲ್ಲ ಜ್ಞಾನೇಂದ್ರಿಯಗಳ ಬುದ್ಧಿಶಕ್ತಿಯ ಸಹಾಯದಿಂದ ಅದನ್ನೇನು ಮಾಡು, ಪರಿಶೀಲಿಸು ಅನ್ನುವಂಥ ನೆಲೆಯಲ್ಲಿ ಅದು ಬಳಕೆಯಲ್ಲಿದೆ. ಇದು ಕೂಡ ಹಾಗೆ. ಹುಡುಕೋದು ಅಂತಂದರೆ, ಈಗ ಮನೆಯಲ್ಲಿ ಏನೋ ಒಂದು ವಸ್ತು ಕಳೆದೋಗಿದೆ, ಅದೆಲ್ಲೋ ದಿನನಿತ್ಯ ಇಡುವಂಥ ಜಾಗದಲ್ಲಿ ಇಲ್ಲ, ಬೇರೆ ಕಡೆ ಆಗ್ಬಿಟ್ಟಿದೆ ಅಂತಂದರೆ ಅದನ್ನು ಶೋಧಿಸ್ತೇವೆ ನಾವು, ಬಿಟ್ಟರೆ ಸಂಶೋಧನೆ ಆಗಲ್ಲ. ಸಂಶೋಧನೆ ಅಂತಂದರೆ ತುಂಬ ದೀರ್ಘಕಾಲದಿಂದ ಜಗತ್ತಿನಿಂದ, ಜನಸಾಮಾನ್ಯರ ಅರಿವಿನಿಂದ ಮರೆಮಾಚಲ್ಪಟ್ಟಂಥ ಎಷ್ಟೋ ಸಂಗತಿಗಳನ್ನು, ಸತ್ಯವನ್ನು, ಜ್ಞಾನವನ್ನು ನಾವೇನು ಮಾಡೋದು, ಒಂದು ನಿರ್ದಿಷ್ಟವಾದಂಥ ವಿಧಿವಿಧಾನಗಳ ಮೂಲಕ ಹುಡುಕಿ ಹೊರತೆಗೆಯೋದು, ಮತ್ತೆ ಅದರ ಸತ್ಯವನ್ನು ಜಗತ್ತಿಗೆ ಹೇಳೋದು. ಅದೇ ಅರ್ಥದಲ್ಲಿ ಅದು ಬಳಕೆ ಆಗಿದೆ. ಇದು ಸಂಸ್ಕೃತದಿಂದ ಬಂದಂಥ ಒಂದು ಮೂಲ ಪದ, ಒಂದು ಕಾನ್ಸೆಪ್ಟ್, ಪರಿಕಲ್ಪನೆ. ಇದನ್ನೇ ಹೆಚ್ಚು ಕಡಿಮೆ ಇಂಗ್ಲಿಷ್ ಪರಿಭಾಷೆಯಲ್ಲಿ ಕೂಡ ನಾವೇ ಮಾಡಬಹುದು, ಅರ್ಥೈಸಿಕೊಳ್ಳಬಹುದು. ಇಂಗ್ಲಿಷ್ನಲ್ಲಿ
ಸಂಶೋಧನೆಗೆ ನಾವು ಪರ್ಯಾಯವಾಗಿ ಕೆಲವು ಪದಗಳನ್ನು ಬಳಸ್ತೇವೆ. ಅದರಲ್ಲಿ ತುಂಬ ಪ್ರಚಾರದಲ್ಲಿರುವಂಥ ಶಬ್ದ ರಿಸರ್ಚ್. ರಿ ಎನ್ನುವಂಥ ಪೂರ್ವ ಪ್ರತ್ಯಯ, ಸರ್ಚ್ ಎನ್ನುವಂಥ ಧಾತು. ಇದು ಕೂಡ ಸಂಶೋಧನಾ ಅನ್ನುವಂಥ ಶಬ್ದ ಯಾವ ವ್ಯುತ್ಪತ್ತಿಯನ್ನು ನೀಡುತ್ತದೋ ಅದೇ ವ್ಯುತ್ಪತ್ತಿಯನ್ನು ಕೂಡ ಇದು ಒಳಗೊಂಡಿದೆ. ರಿ ಅಂತಂದರೆ ಈ ಸಂದರ್ಭದಲ್ಲಿ ಚೆನ್ನಾಗಿ, ಪುನಃ ಅನ್ನುವಂಥ ಮರುಪರಿಶೀಲನೆ ಮಾಡು, ಒಮ್ಮೆ ನೋಡಿದ್ದನ್ನು ಮರುಪರಿಶೀಲಿಸು, ಸರಿಯಾಗಿ ನೋಡು, ಚೆನ್ನಾಗಿ ನೋಡು, ಇನ್ನೂ ಆಳವಾಗಿ ನೋಡು ಅನ್ನುವಂಥ ಅರ್ಥದಲ್ಲಿ ಸರ್ಚ್ ಹುಡುಕು ಎನ್ನುವಂಥ ಅರ್ಥ. ರಿಸರ್ಚ್ ಸಂಶೋಧನೆ ಅನ್ನುವಂಥ ರೂಪವನ್ನು ಏನು ಮಾಡಿದ್ದರು ಪಡ್ಕೊಂಡಿದೆ. ಆದರೆ ನಾನು ಆಗಲೇ ಹೇಳಿದಾಗಲೇ ಸಂಶೋಧನೆ ಎನ್ನುವುದು ಎಲ್ಲ ಜ್ಞಾನ ಕ್ಷೇತ್ರಗಳಲ್ಲಿ ನಾವು ಕೈಗೊಳ್ಳಬಹುದಾದಂಥ ಒಂದು ಕಾರ್ಯವಾಗಿ, ಒಂದು ಅಧ್ಯಯನದ ವಿಧಾನವಾಗಿ ಅದು ಇದೆ ಬಿಟ್ಟರೆ ಅದಕ್ಕೆ ಸ್ವತಂತ್ರವಾದಂಥ ಏನಿಲ್ಲ, ಅಸ್ತಿತ್ವ ಇಲ್ಲ. ಅದರದ್ದೇ ಆದಂಥ ಒಂದು ಜ್ಞಾನ ಶಾಖೆ ಅಂತ ನಾವು ಸಂಶೋಧನೆಯನ್ನು ವಿಭಜಿಸಲಿಕ್ಕಾಗೋದಿಲ್ಲ. ಅದು ವಿಜ್ಞಾನ, ಕಲೆ, ಸಾಹಿತ್ಯ, ಸಂಗೀತ, ಮಾನವಿಕ ಕ್ಷೇತ್ರಗಳು, ಜಗತ್ತಿನ ಎಷ್ಟೆಲ್ಲ ಕ್ಷೇತ್ರಗಳಿವೆಯೋ ಆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸಂಶೋಧನೆಗೆ ಅವಕಾಶ ಇದೆ. ಹಾಗೆ ಇದು ಕೂಡ ರಿಸರ್ಚ್ ಎನ್ನುವಂಥ ಒಂದು ಇಂಗ್ಲಿಷ್ ಪದ ಕೂಡ ಸಂಶೋಧನೆಯ ವಿಧಾನದ ಬಗ್ಗೆ ಮಾತನಾಡ್ತಾ ಇದೆ ಬಿಟ್ಟರೆ ಆ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಏನು ಮಾಡ್ತಾ ಇಲ್ಲ, ಪರಿಚಯಿಸ್ತಾ ಇಲ್ಲ. ಕಾರ್ಯವಿಧಾನ ಚೆನ್ನಾಗಿ ಹುಡುಕುವುದೇ ಸಂಶೋಧನೆ. ಅದರ ಕಾರ್ಯವನ್ನು ಅದೇನು ಮಾಡ್ತಾ ಇದೆ, ಉಲ್ಲೇಖ ಮಾಡ್ತಾ ಇದೆ. ಹಾಗಿದ್ರೆ ರಿಸರ್ಚ್ ಎನ್ನುವಂಥ ಪದಕ್ಕಿಂತ ಇನ್ನೂ ಕೆಲವು ಪರ್ಯಾಯ ಪದಗಳನ್ನು ಇಂಗ್ಲೀಷ್ನಲ್ಲಿ ಬಳಸ್ತೇವೆ. ಅದು ಯಾವುದು? ಒಂದು ಇನ್ವೆನ್ಷನ್, ಆಮೇಲೆ ಡಿಸ್ಕವರಿ, ಇನ್ವೆನ್ಷನ್ ಅಂತಂದರೆ ಸಾಮಾನ್ಯವಾಗಿ ಹೊಸತರ ಆವಿಷ್ಕರಣ. ಇನ್ವೆನ್ಷನ್ ಎನ್ನುವಂಥ ಪದಕ್ಕೆ ಕೂಡ ಸಂಶೋಧನೆ, ವಿಜ್ಞಾನದ ವಿಷಯದಲ್ಲಿ ಅನೇಕ ಇನ್ವೆನ್ಷನ್ಗಳು ನಡೆಯುತ್ತವೆ ಅಂತ ಹೇಳ್ತೇವಲ್ಲ, ಸಂಶೋಧನೆ ಎನ್ನುವಂಥದ ಅರ್ಥದಲ್ಲಿ ಅದನ್ನು ಸ್ಥೂಲವಾಗಿ ಬಳಸ್ತೇವೆ. ಆದರೆ ಇದಕ್ಕೆ ಬಹಳ ಸೂಕ್ತವಾದ ಪರ್ಯಾಯ ಪದ ಅಂತಂದರೆ ಆವಿಷ್ಕರಣ. ಸಾಮಾನ್ಯವಾಗಿ ವಿಜ್ಞಾನದ ವಿಷಯಗಳಲ್ಲಿ ಈ ಪದವನ್ನು ನಾವು ಹೆಚ್ಚು ಬಳಸ್ತೇವೆ. ಅಂದರೆ ವಿಜ್ಞಾನಕ್ಕೆ ಮಾತ್ರ ಸೀಮಿತವಾಗಿರಬೇಕು ಅಂತಲ್ಲ ಇನ್ವೆನ್ಷನ್ ಅಥವಾ ಆವಿಷ್ಕರಣ. ಕಲೆ, ಮಾನವಿಕ ಕ್ಷೇತ್ರಗಳಲ್ಲಿಯೂ ಕೂಡ ಆವಿಷ್ಕರಣದ ಕಾರ್ಯ ನಡೆಯುತ್ತದೆ. ಈಗ ವಿಜ್ಞಾನದಲ್ಲಿ ಹೊಸ ಏನೋ ಒಂದು ಸಂಶೋಧನೆ ನಡೀತಾ ಇದೆ. ಅದೆಲ್ಲೋ ಏನಾಗಿಲ್ಲ, ಮರೆಮಾಚಿಕೊಂಡಿಲ್ಲ. ಇತಿಹಾಸದ ಯಾವುದೋ ಒಂದು ವಿಷಯವನ್ನು ನಾವು ಹೊರತೆಗಿಬೇಕು ಅಂತಾದರೆ, ಚೆನ್ನಾಗಿ ಶೋಧಿಸಬೇಕು ಅಂತಾದರೆ ಉತ್ಖನನ ಮಾಡಬೇಕು. ಅದರ ಮೇಲೆ ಕಾಲ, ದೇಶ ಇವುಗಳ ಪ್ರಭಾವದಿಂದ ಉಂಟಾದಂಥ ಆವರಣಗಳನ್ನು ತೆಗಿಬೇಕು. ನೋಡಿ, ಇನ್ನೊಂದು ಪದ ಇದೆ ಇಂಗ್ಲೀಷ್ನಲ್ಲಿ, ಡಿಸ್ಕವರಿ. ಇದು ಕೂಡ ಡಿಸ್ ಮತ್ತು ಕವರ್. ಡಿಸ್ಕವರಿ ಅನ್ನೋದು ನಾಮಪದ, ಡಿಸ್ ಅನ್ನುವುದು ಪೂರ್ವ ಪ್ರತ್ಯಯ, ಆಮೇಲೆ ಕವರ್ ಎನ್ನುವುದು ಆವರಣ ಎನ್ನುವಂಥ ಒಂದು ಅರ್ಥವನ್ನು ಒಳಗೊಂಡಿದೆ. ಇದನ್ನೇನು ಮಾಡೋದು, ತೆಗೆದುಹಾಕುವುದು. ಡಿಸ್ಕವರ್, ಮರೆಮಾಚಿದ, ಮುಚ್ಚಿದ ಯಾವುದೋ ಒಂದು ಆವರಣವನ್ನು, ಅದು ಕಾಲಕ್ಕಿರ್ಬೋದು, ನಿಸರ್ಗದ ಕಲ್ಲು, ಮಣ್ಣು, ಯಾವ್ಯಾವುದೋ ಸಂಗತಿಗಳಿಂದ ಅಥವಾ ಭೂಕಂಪದಿಂದ, ಇನ್ನೇನೇನೋ ನೆರೆ ಪ್ರವಾಹದಿಂದ, ನೈಸರ್ಗಿಕವಾದಂಥ ಯಾವ್ಯಾವುದೋ ಕಾರಣಗಳಿಂದ, ಅಥವಾ ಮನುಷ್ಯರೇ ಮಾಡಿದಂಥ ಯಾವ್ಯಾವುದೋ ಭೂ ಸ್ವರೂಪಗಳ
ಚರಿತ್ರೆ ಯಾವುದೋ ಒಂದು ವಸ್ತು, ಸಂಗತಿ, ವಿಷಯಗಳು ಏನಾಗಿರ್ಬೋದು ಮುಚ್ಚಿ ಹೋಗಿರ್ಬೋದು, ಮಣ್ಣಿನಿಂದನೋ ಅಥವಾ ಇನ್ಯಾವುದೋ ಕಾರಣಗಳಿಂದ ಅದು ಮರೆಮಾಚಲ್ಪಟ್ಟಿರ್ಬೋದು. ಅದರ ಕವರನ್ನು, ಆವರಣವನ್ನು ಏನು ಮಾಡಬೇಕು, ತೆಗೆದು ಹಾಕಬೇಕು. ಸಾಧಾರಣವಾಗಿ ಚರಿತ್ರೆಗೆ ಸಂಬಂಧಪಟ್ಟ, ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸಂಶೋಧನೆಗೆ ಡಿಸ್ಕವರಿ ಅಂತೇಳಿ ಇಂಗ್ಲೀಷ್ನಲ್ಲಿ ಕರೆಯಲಾಗುತ್ತದೆ. ಅಂದರೆ ಡಿಸ್ಕವರಿ ಹೇಗಿರುತ್ತೆ ಕೇಳಿದ್ರೆ, ಈಗಾಗಲೇ ಇದ್ದದ್ದು ಅದು ಜಗತ್ತಿನಲ್ಲಿ, ಆದರೆ ಕಾಲದ ಗರ್ಭದಲ್ಲಿ ಅದೇನಾಗಿದೆ, ಹುಟ್ಟು ಹೋಗಿದೆ. ಈ ಉದಾಹರಣೆಗೆ ಸಿಂಧೂ ನಾಗರಿಕತೆಯನ್ನು ಉತ್ಖನನ ಮಾಡಿದಾಗಲೇ ನಮಗೇನಾಯಿತು, ಅದರ ಸ್ಪಷ್ಟವಾದಂಥ ಒಂದು ಚಿತ್ರಣ ಸಿಗುತ್ತೆ. ಈಜಿಪ್ಟ್ನ ನಾಗರಿಕತೆ ಜಗತ್ತಿನ ತುಂಬ ಪ್ರಾಚೀನ ನಾಗರಿಕತೆ ಅಂತ ಹೇಳ್ತೇವಲ್ಲ, ಅದರ ನಂತರ ಹೆಚ್ಚು ಕಡಿಮೆ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಪ್ರಾಚೀನವಾದಂಥ ಒಂದು ನಾಗರಿಕತೆ ಸಿಂಧೂ ನದಿಯ ತೀರದಲ್ಲಿ ನಡೆದಿತ್ತು, ಆಗಿ ಹೋಗಿತ್ತು ಅನ್ನೋದು ನಮಗೆ ಸಿಂಧೂ ನದಿಯ ತೀರಗಳಲ್ಲಿ ಉತ್ಖನನ ಮಾಡಿದಾಗ, ಭೂಮಿಯನ್ನು ಅಗೆದಾಗ ಏನಾಯಿತು, ಆ ನಾಗರಿಕತೆಯ ಪಳೆಯುಳಿಕೆಗಳು ಸಿಗ್ತಾ ಉಂಟು. ತುಂಬ ಆಧುನಿಕವಾದಂಥ ಒಂದು ನಾಗರಿಕ ಜಗತ್ತು ಈ ಸಿಂಧೂ ನದಿಯ ದಂಡೆಯ ಮೇಲೆ ತಲೆ ಎತ್ತಿತ್ತು. ಅಲ್ಲಿ ಭೂಮಿಯನ್ನು ಅಗಿತಾ ಹೋದಾಗ ಸಿಕ್ಕಂಥ ಕೆಲವು ಪಳೆಯುಳಿಕೆಗಳು, ಆ ಕಾಲದ ವಸ್ತುಗಳು, ಆ ಕಾಲದ ಮನೆ ನಿರ್ಮಾಣ, ಅತ್ಯಾಧುನಿಕವಾದಂಥ ನಗರದ ರಸ್ತೆಗಳು, ಅದರ ಕಟ್ಟಡಗಳು, ಇವೆಲ್ಲವುಗಳ ಅವಶೇಷಗಳು ಏನಾಯಿತು, ತುಂಬ ಆಧಾರ ಸಹಿತವಾಗಿ ಬರಿತಾ ಹೋಯಿತು. ಆದರೆ ಉತ್ಖನನ ಮಾಡದೇ ಇದ್ದಿದ್ರೆ ಅದರ ಆವರಣದಿಂದ ನಮಗೇನಾಗ್ತಾ ಇತ್ತು, ಅದು ತಿಳಿತಾ ಇರಲಿಲ್ಲ. ಅಂದರೆ ಇಲ್ಲಿ ಸಿಂಧೂ ನಾಗರಿಕತೆಯನ್ನು ಯಾರೋ ಸಂಶೋಧಕರೇ ಅದನ್ನು ಕ್ರಿಯೇಟ್ ಮಾಡಿದ ಅಂತಲ್ಲ, ಇತ್ತು ಅದು ಜಗತ್ತಿನಲ್ಲಿ. ಅದನ್ನು ನಾವೇನು ಮಾಡಿದ, ಜಗತ್ತಿಗೆ ತೋರಿಸಿಕೊಟ್ಟ. ಚೆನ್ನಾಗಿ ಶೋಧ ಮಾಡಿದ್ರೆ ಆಗಲಿಲ್ಲ, ಅದರ ಏನು ಎಲ್ಲ ಸೂಕ್ಷ್ಮ ವಿವರಗಳನ್ನು ಆ ಶೋಧನೆಯಿಂದ ಸಿಕ್ಕಂಥ ಸಾಮಗ್ರಿ ಫಲಗಳಿಂದ ವಿಶ್ಲೇಷಣೆ ಕೂಡ ಮಾಡಬೇಕು ಸಂಶೋಧಕ. ಸುಮ್ಮನೆ ಅದನ್ನು ತೋರಿಸಿಕೊಟ್ಟು ಬಿಟ್ಟರೆ ಸಂಶೋಧನೆ ಕೆಲಸ ಮುಗಿಲಿಲ್ಲ. ಅದನ್ನು ಸಂಶೋಧನಾ ಸಹಾಯ ಅಂತ ಹೇಳ್ತಾರೆ. ಈಗ ವಿಶ್ವವಿದ್ಯಾಲಯಗಳೆಲ್ಲ ಸಂಶೋಧಕರು ಹೇಗೆ ಸಂಶೋಧನೆ ಮಾಡ್ತಾ ಇರ್ತಾರೋ, ಹಾಗೆಯೇ ರಿಸರ್ಚ್ ಅಸಿಸ್ಟೆಂಟ್ ಅಂತ ಕೂಡ ಇರ್ತಾರೆ, ಸಂಶೋಧನಾ ಸಹಾಯಕ, ಹುಡುಕುವ ಕೆಲಸ, ಈ ಥರದ ಕೆಲಸವನ್ನು ಮಾಡ್ತಾರೆ. ಅಂದರೆ ಈಗ ಭೂಮಿಯ ಉತ್ಖನನ ಮಾಡುವವರು ಕೂಡ ಒಬ್ಬ ಸಾಮಾನ್ಯ ಏನಾಗಿರ್ಬೋದು, ಕಾರ್ಮಿಕನಾಗಿರ್ಬೋದು, ಭೂಮಿಯನ್ನು ಅಗೆದು ತೆಗೆಯುವ ಅವನೇ ಸಂಶೋಧಕ. ತೆಗೆದ ವಸ್ತುವನ್ನು ಏನು ಮಾಡಬೇಕು, ಕಾರ್ಯಕಾರಣ ಸಂಗತಿಗಳೊಂದಿಗೆ ವಿಶ್ಲೇಷಣೆ ಮಾಡಿ ಅವನೊಂದು ಕನ್ಕ್ಲೂಷನ್ನಿಗೆ, ಇತ್ಯರ್ಥಕ್ಕೆ ಬರಬೇಕು. ಅದಕ್ಕೆ ಆಧಾರ ಇರಬೇಕು. ಅಂಥ ಒಂದು ವಿಶ್ಲೇಷಣೆ ಮಾಡುವಂಥ ಒಂದು ಭೌತಿಕವಾದಂಥ ಸಾಮರ್ಥ್ಯ ಯಾರಿಗಿರುತ್ತದೋ ಇವುಗಳ ಜೊತೆಗೆ ಈ ಕ್ಷೇತ್ರ ಕಾರ್ಯ, ಉತ್ಖನನ ಮೊದಲಾದಂಥ ಕಾರ್ಯಗಳ ಜೊತೆಗೆ, ಅಂದರೆ ಸಂಗ್ರಹಿಸಿದ ಮಾಹಿತಿಯ ವಿಶ್ಲೇಷಣೆ, ವಿವರಣೆ, ಜೋಡಣೆ ಮತ್ತು ಒಂದು ಅಂತಿಮವಾದಂಥ ನಿಲುವು ಅದರ ಕುರಿತು ಅವನು ಅದನ್ನೇನು ಮಾಡ್ತಾನೆ, ಭಾಳ ಸೈದ್ಧಾಂತಿಕವಾಗಿ, ತಾತ್ವಿಕವಾಗಿ ವ್ಯಕ್ತಪಡಿಸ್ತಾನೆ. ಅಂಥವನಿಗೆ ನಾವು ಸಂಶೋಧಕ ಅಂತ ಹೇಳ್ತೇವೆ. ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಈ ಥರದ ಹುಡುಕಾಟವನ್ನು ಏನು ಮಾಡ್ತೇವೆ ನಾವು, ಡಿಸ್ಕವರಿ ಅಂತೇಳಿ ಇಂಗ್ಲೀಷ್ನಲ್ಲಿ ಕರೆಯುತ್ತೇವೆ. ಆಮೇಲೆ ಹೊಸತನ್ನೇನೋ ಸೃಷ್ಟಿ ಮಾಡೋದು. ಈ ಜಗತ್ತಿನಲ್ಲಿ, ಭೌತಿಕ ಜಗತ್ತಿನಲ್ಲಿ ಸಿದ್ಧ ರೂಪದಲ್ಲಿ ಇಲ್ಲ ಯಾವುದೊಂದು ವಸ್ತು. ಈ ಉದಾಹರಣೆಗೆ ಥಾಮಸ್ ಎಡಿಸನ್ ವಿದ್ಯುತ್ತನ್ನೇನು ಮಾಡಿದ, ಶೋಧಿಸಿದ. ಅವನು ಅದನ್ನು ಆವಿಷ್ಕರಣ ಮಾಡೋಕ್ಕಿಂತ ಮುಂಚೆ ವಿದ್ಯುತ್ತಿನ ಒಂದು ಬಳಕೆಯೋ, ಅದರ ಅಸ್ತಿತ್ವದ ಈ ಥರದ ಒಂದು ಉಪಯೋಗಗಳ ಜಗತ್ತಿನಲ್ಲಿ ಇರಲೇ ಇಲ್ಲ. ಅದು ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಈ ಥರದ ಒಂದು ಶಕ್ತಿ ಇದೆ, ಅದನ್ನು ನಾವು ಹೀಗೆ ನಿರ್ವಹಿಸಿ ಅಪಾರವಾದಂಥ ಒಂದು ಶಕ್ತಿಯನ್ನು ಪಡೆಯಬಹುದು ಅನ್ನುವಂಥ ಒಂದು ಮೂಲ ತತ್ವದ ಶೋಧನೆಯನ್ನು ಥಾಮಸ್ ಎಡಿಸನ್ ಮಾಡಿದ. ಆಮೇಲೆ ಏನಾಯಿತು, ಅಲ್ಲಿಂದ ಎಷ್ಟು ಹೊಸ ಸಂಶೋಧನೆಗಳಿಗೆ ದಾರಿ ಮಾಡಿಕೊಂಡು ಇವತ್ತು ಸಾವಿರಾರು ಲಕ್ಷಾಂತರ ವಿದ್ಯುತ್ ಉಪಕರಣಗಳು ಮಾರುಕಟ್ಟೆಯಲ್ಲಿ ಬಂದು ನಮ್ಮ ನಾಗರಿಕ ಬದುಕನ್ನು ಏನು ಮಾಡ್ತಾ ಇದೆ, ಆಳ್ತಾ ಇದೆ. ಆದರೆ ಫಸ್ಟು ಆ ಶಕ್ತಿಯ ಶೋಧವನ್ನು, ಅದು ಹೇಗೆ ಧನ ಋಣ ವಿದ್ಯುತ್ತನ್ನು ಸಂಯೋಜಿಸುವುದು, ಹೇಗೆ ಅದನ್ನು ಶಕ್ತಿಯಾಗಿ ಬೇರೆ ಬೇರೆ ಹಂತದಲ್ಲಿ ಅದನ್ನು ಬಳಸ್ಕೋಬೋದು ಅನ್ನುವಂಥ ಒಂದು ಮೂಲ ಕಲ್ಪನೆಯನ್ನು ಸಂಶೋಧನೆ ಮೂಲಕ ಕಂಡುಕೊಂಡಲ್ಲ, ಅದು ಆವಿಷ್ಕರಣ.
ಹಾಗೆಯೇ ನ್ಯೂಟನ್ನ ಚಲನೆ ನಿಯಮವನ್ನು ಕಂಡುಹಿಡಿದದ್ದು, ರೈಸ್ ಸಹೋದರರು ವಿಮಾನವನ್ನು ಶೋಧಿಸಿದ್ದು, ಇವೆಲ್ಲ ರಿಸರ್ಚ್ ಅಲ್ಲ ಅಥವಾ ಡಿಸ್ಕವರಿ ಅಲ್ಲ, ಇವು ಇನ್ವೆನ್ಷನ್. ಇವು ನಿಜಕ್ಕೂ ಏನು ಹೊಸ ಒಂದರ ನಿರ್ಮಾಣ. ಹಾಗೆಯೇ ಬರೀ ವಿಜ್ಞಾನದಲ್ಲೇ ಆವಿಷ್ಕರಣ ಇರ್ತದೆ ಅಂತ ಅಲ್ಲ ನಾನು ಹೇಳೋದು. ಈಗ ಒಬ್ಬ ಸಂಗೀತ ಕಲಾವಿದ ಅವನೇನು ಮಾಡ್ತಾನೆ, ಹಿಂದಿನಿಂದ ಬಂದ ಪಾರಂಪರಿಕವಾಗಿ ಬಂದಂಥ ಗುರುಗಳು ಹೇಳಿಕೊಟ್ಟಂಥ ಯಾವುದೋ ರಾಗಗಳನ್ನು ಆಡ್ತಾನೆ. ಅದು ತನ್ನದೇ ಆದ ಏನೋ ಒಂದನ್ನು ಸೇರ್ಪಡೆ ಮಾಡ್ತಾನೆ. ಅದು ಅವನ ಏನು ಸಂಶೋಧನೆ. ಇನ್ನೂ ಪ್ರಬುದ್ಧತೆಗೆ ಹೋದರೆ ಆ ಕಲಾವಿದ ಏನು ಮಾಡ್ತಾನೆ ಕೇಳಿದ್ರೆ, ಈವರೆಗೆ ಆ ಸಂಗೀತ ಕಲಾ ಪ್ರಕಾರದ ಪರಂಪರೆಯಲ್ಲಿ ಇಲ್ಲದೇ ಇದ್ದಂಥ ಒಂದು ಹೊಸ ರಾಗವನ್ನು ಸೃಷ್ಟಿ ಮಾಡ್ತಾನೆ, ಹೊಸ ರಾಗವನ್ನು ಹುಡುಕ್ತಾನೆ. ಅದು ಅವನ ಇನ್ವೆನ್ಷನ್, ಅದು ಅವನ ಏನು ಹೊಸ ಶೋಧ. ಹೀಗೆ ಕಲಾ ವಿಷಯದಲ್ಲೂ ಇರ್ಬೋದು, ಮಾನವಿಕ ವಿಷಯಗಳಲ್ಲೂ ಇರ್ಬೋದು, ವಿಜ್ಞಾನದ ವಿಷಯದಲ್ಲೂ ಇರ್ಬೋದು. ಈಗಾಗಲೇ ಸಿದ್ಧ ರೂಪದಲ್ಲಿ ಇಲ್ಲದೇ ಇದ್ದ ತಾತ್ವಿಕ ಚಿಂತನೆಯ ಮೂಲಕ ಮತ್ತು ಬಿಡಿ ಬಿಡಿಯಾದಂಥ ಅನೇಕ ಸಂಗತಿಗಳನ್ನು ತನ್ನ ಬೌದ್ಧಿಕ ಮತ್ತು ತಾರ್ಕಿಕ ವಿಚಾರ ಸರಣಿಯಿಂದ ಸಂಯೋಜನೆಗೊಳಪಡಿಸಿ ಒಂದು ಹೊಸ ವಸ್ತುವಿನ ಅಪೂರ್ವವಾದಂಥ, ಅಂದರೆ ಈ ಹಿಂದೆ ಇಲ್ಲದೇ ಇದ್ದಂಥ ಒಂದು ಅಪರೂಪದ ವಸ್ತುವನ್ನು ಶೋಧಿಸಿದರೆ ಅದನ್ನು ನಾವು ಹೇಳ್ತೇವೆ ಆವಿಷ್ಕರಣ ಅಂತ ಹೇಳ್ತೇವೆ. ಇದನ್ನು ಡಿಸ್ಕವರಿಯನ್ನು ಅನ್ವೇಷಣ ಅಂತ ಹೇಳ್ತೇವೆ. ಅನ್ವೇಷಣ, ಇಲ್ಲಿ ಅನ್ವೇಷಣ ಕ್ರಿಯೆ ನಡೀತಿದೆ. ಇವನನ್ನು ಅನ್ವೇಷಕ ಅಂತ ಹೇಳ್ತೇವೆ. ಶೋಧಕ, ಸಂಶೋಧಕ, ಅನ್ವೇಷಕ. ಇವನನ್ನು ಆವಿಷ್ಕಾರಕ ಅಂತ ಹೇಳ್ತೇವೆ. ಅಂದರೆ ಸೃಷ್ಟಿ ಮಾಡುವ, ಸೃಷ್ಟಿಕರ್ತ ಅನ್ನುವಂಥ ರೀತಿಯಲ್ಲಿ. ಅಂದರೆ ಪ್ರಪಂಚದಲ್ಲಿ ನಾವು ಈವರೆಗೆ ಕಾಣಿಸಿಕೊಂಡೇ ಇಲ್ಲ. ಯಾವುದೊಂದು ಇಲ್ಲ, ಸಿಂಧು ನದಿ ನಾಗರಿಕತೆ ಯಾವುದೊಂದು ಕಾಲಕ್ಕೆ ತಲೆ ಎತ್ತಿ ವೈಭವಪೇತವಾಗಿ ಏನಾಗಿತ್ತು, ಮೆರೆದಿತ್ತು. ಆಮೇಲೆ ಅದನ್ನು ಮರೆತಿದ್ವಿ, ಜಗತ್ತು ಅದು ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡಿದ್ರು. ಆಮೇಲೆ ಎಷ್ಟೋ ನೂರಾರು ಸಾವಿರಾರು ವರ್ಷಗಳ ನಂತರ ಮತ್ತೆ ಶೋಧನೆಯಿಂದ ಅದೇನಾಯಿತು, ನಮ್ಮ ವಿಸ್ಮೃತಿಯಿಂದ ಹೊರಟು ಬಂತು, ಪ್ರಜ್ಞೆಗೆ ಒಳಪಡುತ್ತೆ. ಹಾಗಾಗಿ ಅಲ್ಲಿ ಏನಿಲ್ಲ, ಹೊಸತರ ಶೋಧ ಇಲ್ಲ, ಇರುವುದರ ಏನಿದೆ ಸರಿಯಾದ ಮತ್ತು ಚೆನ್ನಾದ ಹುಡುಕಾಟ ಇದೆ, ಅನ್ವೇಷಣೆ ಇದೆ, ಹುಡುಕುವುದು. ಹೀಗೆ ರಿಸರ್ಚ್, ಇನ್ವೆನ್ಷನ್, ಡಿಸ್ಕವರಿ, ಈ ಮೂರು ಕಲ್ಪನೆಯು ಕೂಡ ಏನು ಮಾಡುವುದು, ಚೆನ್ನಾಗಿ ಹುಡುಕಾಡುವುದೇ ಸಂಶೋಧನೆ. ಹಾಗಾಗಿ ಸಂಸ್ಕೃತದ ಸಂಶೋಧನೆ ಮತ್ತು ಆಂಗ್ಲ ಭಾಷೆ, ಈ ಮೂರು ಪರಿಕಲ್ಪನೆಗಳು ಸ್ಥೂಲವಾಗಿ ಇದೇ ಅರ್ಥವನ್ನು ಕೊಡುತ್ತದೆ, ಚೆನ್ನಾಗಿ ಶೋಧಿಸುವುದು. ಇಲ್ಲಿ ಯಾವುದೋ ತತ್ವದ ಶೋಧನೆ ನಡೆಯುತ್ತದೆ, ಹೌದಾ? ತತ್ವದ ಶೋಧನೆ ನಡೆಯುತ್ತದೆ. ವಿಜ್ಞಾನಿ ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತಾನೆ ಅಥವಾ ರೈಸೋದರು ವಿಮಾನವನ್ನು ಶೋಧಿಸಿದ್ರು ಅಂತಂದರೆ ಅದರ ಎಲ್ಲ ಸ್ಪೇರ್ ಪಾರ್ಟನ್ನು ಅವರೇ ಸೃಷ್ಟಿ ಮಾಡಿದ್ರು ಮಾಯಾ ಮಂತ್ರದಿಂದ ಅಂತಲ್ಲ. ಈ ಜಾದೂಗಾರ ಸೃಷ್ಟಿ ಮಾಡಿದಾಗೇನೋ ಅಥವಾ ನಮಗೆ ಮಾಯಾವಿಗಳು ಸೃಷ್ಟಿ ಮಾಡಿದ ರೀತಿಯಲ್ಲೋ ವಿಜ್ಞಾನಿ ಸೃಷ್ಟಿ ಮಾಡ್ತಾನೆ ಅಂತಲ್ಲ. ನಿಸರ್ಗದಲ್ಲಿ ಅವುಗಳು ಬೇರೆ ಬೇರೆ ರೂಪದಲ್ಲಿ ಇರ್ತವೆ, ಯಾವ್ಯಾವುದೋ ಬಿಡಿ ಬಿಡಿಯಾದ ಶಕ್ತಿ ರೂಪದಲ್ಲಿ ಇರ್ತವೆ. ಅವುಗಳನ್ನು ಏನು ಮಾಡ್ತಾನೆ, ಪರಿಷ್ಕರಣೆ ಮಾಡ್ತಾ 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 ಅವುಗಳ ಒಂದು ರಚನಾತ್ಮಕವಾದಂಥ ಒಂದು ವಿಚಾರ ಆಮೇಲೆ ಏನಾಗ್ತದೆ, ವಿಜ್ಞಾನದ ತತ್ವಗಳ ಹಿನ್ನೆಲೆಯಲ್ಲಿ ಅದು ಬೆಳೀತಾ ಹೋಗ್ತದೆ. ಆಮೇಲೆ ಅದೊಂದು ಉಪಕರಣವಾಗಿ ರೂಪುಗೊಳ್ಳುತ್ತದೆ. ಹಾಗಾಗಿ ನಿಸರ್ಗದಲ್ಲೇ ಇದ್ದಂಥ ಶಕ್ತಿಯ ಯಾವುದೋ ಹಂತದ ಯಾವುದೋ ರೂಪದ ಸಂಗತಿಗಳನ್ನು, ವಸ್ತುಗಳನ್ನು ಇನ್ನೇನನ್ನು ಆಗಿ ಪರಿವರ್ತಿಸಿ ಒಂದು ಹೊಸ ಆವಿಷ್ಕರಣೆಗೆ ಸಂಶೋಧಕ ಏನಾಗ್ತಾನೆ, ಮುಂದಾಗ್ತಾನೆ. ಚರಿತ್ರೆಯಲ್ಲಿ ಮರೆತೋದ ಯಾವುದೋ ಸಂಗತಿಯನ್ನು ಸರಿಯಾದ ಹುಡುಕುವಿಕೆಯ ಮೂಲಕ ಒಬ್ಬ ಸಂಶೋಧಕ ಏನು ಮಾಡ್ತಾನೆ, ಹೊರತೆಗೆದು ಸಮಾಜಕ್ಕೆ ಹೇಳುತ್ತಾನೆ. ಹಾಗೆಯೇ ಸಾಹಿತ್ಯ ಕಲೆಯ ವಿಷಯದಲ್ಲಿ ಯಾವುದೊಂದು ರಾಗವನ್ನು ಆವಿಷ್ಕರಿಸುವುದು. ಈಗ ಒಬ್ಬ ಕವಿ ಒಂದು ಛಂದಸ್ಸನ್ನು ಸೃಷ್ಟಿ ಮಾಡ್ಬೋದು. ಈಗ ನಮ್ಮ ಕವಿಗಳು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಸಾಂಪ್ರದಾಯಿಕವಾಗಿ ಬಂದಂತೆ ಛಂದಸ್ಸಿನಲ್ಲಿ ಕಾವ್ಯವನ್ನು ಬರೆಯುತ್ತಾರೆ. ತ್ರಿಪದಿಯಲ್ಲ, ಚೌಪದಿಯಲ್ಲ, ಷಟ್ಪದಿಯಲ್ಲ, ಚಾಂಪುನಿನಲ್ಲ, ಸಾಂಗತ್ಯದಲ್ಲ, ರಗಳೆಯಲ್ಲ, ಯಾವುದು. ಆದರೆ ಒಬ್ಬ ಮಹಾನ್ ಕವಿ ತನಗೆ ಬೇಕಾದಂಥ, ತಾನು ಸೃಷ್ಟಿ ಮಾಡಬೇಕಾದಂಥ ಕಾವ್ಯದ ಛಂದಸ್ಸನ್ನು ಕೂಡ ತಾನೇ ಏನು ಮಾಡ್ತಾನೆ, ಕ್ರಿಯೇಟ್ ಮಾಡ್ಕೊಳ್ತಾನೆ. ಅದು ಸಂಶೋಧನೆ.
ಹಾಗಾಗಿ ಸಂಶೋಧನೆ ಎನ್ನುವುದು ಎಲ್ಲ ಕ್ಷೇತ್ರಗಳಿಗೂ ಸಂಬಂಧಪಟ್ಟಿದ್ದು, ಅದರಲ್ಲಿ ಅವನದೇ ರಾಚನಿಕವಾದಂಥ ಒಂದು ಕೌಶಲ್ಯ, ಬೌದ್ಧಿಕತೆ, ಪ್ರಯತ್ನದ ಮೂಲಕ ಅದು ಅವನು ಕಂಡುಕೊಂಡದ್ದಿದ್ದರೆ ಅದನ್ನು ನಾವೇನು ಹೇಳ್ತೇವೆ, ಇನ್ವೆನ್ಷನ್ ಅಥವಾ ಆವಿಷ್ಕರಣಾತ್ಮಕ ಸಂಶೋಧನೆ ಅಂತ ಕರೀತೇವೆ. ಮರೆಮಾಚಿದ್ದನ್ನು, ಅವಿತುಕೊಂಡಿದ್ದನ್ನು, ಈಗ ಉದಾಹರಣೆಗೆ ಅಜಂತ ಗುಹೆ, ಕಾಡಿನಲ್ಲಿ ನಿಸರ್ಗದ ನಡುವಿನ ಒಂದು ಗುಹಾಂತರ ದೇವಾಲಯ ಇತ್ತು ಎನ್ನುವುದೇನೆ ಅನೇಕ ಸಂದರ್ಭದಲ್ಲಿ ನಮಗೇನಾಗಿತ್ತು, ಅನೇಕ ಕಾಲದವರೆಗೆ ಮರೆತು ಹೋಗಿತ್ತು. ಅದನ್ನು ಯಾರು ಏನು ಮಾಡಿದ್ರು, ಬೆಳಕಿಗೆ ತಂದರು. ಎಲ್ಲೋ ಮಲೆನಾಡಿನ ದಟ್ಟ ಕಾಡಿನಲ್ಲಿ ಏನೋ ಒಂದು ಕೋಟೆ ಇದೆ, ಹಳೆಯ ರಾಜ ಮಹಾರಾಜರ ಕಾಲದ. ಅರಣ್ಯಕ್ಕೆ ಏನು ನಾನಾ ಕಾರಣಕ್ಕಾಗಿ ಹೋದಂಥ ಯಾವುದೋ ವ್ಯಕ್ತಿಗಳಿಗೆ ಅದು ಗೋಚರ ಆಯಿತು. ಅವರಿಗೆ ಅದ್ರ ಮೇಲೆ ಆಸಕ್ತಿ ಬೆಳೆಯಿತು. ಅವರು ಸಂಬಂಧಪಟ್ಟ ತಜ್ಞರೆಲ್ಲ ಕರ್ಕೊಂಡು ಹೋಗಿ ಅದನ್ನೇನು ಮಾಡಿದ್ರು, ಶೋಧಿಸಿದರು. ಅಲ್ಲಿರುವಂಥ ದಾಖಲೆಗಳನ್ನು, ಸ್ಮಾರಕಗಳನ್ನು ಪರಿಶೀಲನೆ ಮಾಡಿ ಅದು ಯಾವ ಕಾಲಘಟ್ಟಕ್ಕೆ ಸೇರಿದ್ದು, ಯಾವ ಅರಸರ ಕಾಲಕ್ಕೆ ಸೇರಿದ್ದು, ಇವೆಲ್ಲವುಗಳ ಹುಡುಕಾಟ ನಡೆಯಿತು. ಆಮೇಲೆ ವಿಶ್ಲೇಷಣೆ, ಮಾಹಿತಿ ಸಂಗ್ರಹ, ಇವೆಲ್ಲವುಗಳ ಪ್ರಯತ್ನದಿಂದ ಸಂಶೋಧನೆಯ ವಿಧಿವಿಧಾನಗಳನ್ನು ಅಳವಡಿಸಿಕೊಂಡು ಅದಕ್ಕೆ ಒಂದು ಕನ್ಕ್ಲೂಷನ್ನಿಗೆ, ಒಂದು ನಿರ್ಧಾರಕ್ಕೆ, ಅದು ಈ ಕಾಲದ್ದು, ಇಂಥವರಿಗೆ ಸೇರಿದ್ದು, ಆ ಕೋಟೆ ಇಷ್ಟು ಶತಮಾನದ ಹಿಂದಿನದು, ಅದು ಈ ಉದ್ದೇಶಕ್ಕಾಗಿ ಬಳಕೆ ಆಗ್ತಾ ಇತ್ತು ಅನ್ನೋದೇನಾಯಿತು. ಆಮೇಲೆ ಬೆಳಕಿಗೆ ಬಂದರೆ ಅದನ್ನು ನಾವು ಡಿಸ್ಕವರಿ ಅಂತೇಳಿ ಕರೀತೇವೆ. ಒಟ್ಟಾರೆ ಸಂಶೋಧನೆ ಎನ್ನುವುದು ಸ್ವತಂತ್ರವಾದಂಥ ಒಂದು ಶಾಸ್ತ್ರ ಅಲ್ಲ, ಆದರೆ ಎಲ್ಲ ಜ್ಞಾನ ಶಾಖೆಗಳಲ್ಲಿಯೂ ಕೂಡ ಆಳವಾದ ಅಧ್ಯಯನವನ್ನು, ಬೌದ್ಧಿಕವಾದಂಥ ಹುಡುಕಾಟವನ್ನು ನಡೆಸಿ ಕಂಡುಕೊಳ್ಳಬಹುದಾದಂಥ ಒಂದು ವಿಶೇಷವಾದಂಥ ಅರಿವು. ಈ ಒಂದು ಶಿಕ್ಷಣ ಅಥವಾ ಕಲೆ, ಸಂಸ್ಕೃತಿ ಇವೆಲ್ಲವೂ ಒಂದು ದೇಶದಲ್ಲಿ ನಿಂತ ನೀರಾಗದಂತೆ ಹೊಸತರ ಕಡೆ ತಡೆಯಲಿಕ್ಕೆ ಏನು ಮಾಡ್ತದೆ, ರಿಸರ್ಚ್ ಸಹಾಯ ಮಾಡ್ತಾ ಹೋಗ್ತದೆ. ಅದಕ್ಕಾಗಿಯೇ ಇವತ್ತು ಉನ್ನತ ಶಿಕ್ಷಣದ ಎಲ್ಲ ವಲಯಗಳಲ್ಲಿ ಸಂಶೋಧನೆಗೆ ಎಲ್ಲಿಲ್ಲದ ಪ್ರಾಮುಖ್ಯತೆ ಇದೆ. ಒಂದು ದೇಶಕ್ಕೆ ನಾಳೆ ಏನು ಬೇಕು, ನಾಳೆ ಈ ದೇಶ ಎದುರಿಸುವಂಥ ಸವಾಲುಗಳೇನು, ಹವಾಮಾನದಲ್ಲಿ ಏನು ಏರುಪೇರಾಗಿದೆ, ಭೂಗರ್ಭದಲ್ಲಿ ಏನು ಬದಲಾವಣೆಗಳಾಗಿವೆ, ಉಷ್ಣತೆಯಲ್ಲಿ ಏನು ವ್ಯತ್ಯಾಸಗಳಾಗಿವೆ, ಜಲಸಂಪನ್ಮೂಲಗಳ ಸ್ಥಿತಿ ಏನಾಗಿದೆ, ಇಂಧನಗಳ ಕಥೆ ಏನಾಗಿದೆ, ಇವತ್ತಿನ ಶೈಕ್ಷಣಿಕ ಬದುಕು ಇನ್ನೂ 10-20 ವರ್ಷಗಳ ನಂತರದ ನಾಳಿನ ದೇಶದ ಏನು ವರ್ತಮಾನದ ನಡವಳಿಕೆಗೆ ಪೂರಕವಾಗಿದೆಯಾ, ಈ ಎಲ್ಲ ಸಂಗತಿಗಳ ಬಗ್ಗೆ ಪೂರ್ವಭಾವಿಯಾಗಿ ಚಿಂತಿಸ್ತಾ ಅದಕ್ಕೆ ಪರಿಹಾರದ ದಾರಿಗಳನ್ನು ಹುಡುಕುತ್ತಾ ಸೃಜನಶೀಲವಾದಂಥ ಒಂದು ವಿಧಾನದಲ್ಲಿ ಸಂಶೋಧನೆ ಏನು ಮಾಡುತ್ತದೆ, ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. ಅದಕ್ಕಾಗಿ ಉನ್ನತ ಶಿಕ್ಷಣದ ಅಧ್ಯಯನ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ನಾಳೆ ತಮ್ಮ ತಮ್ಮ ಅಭಿರುಚಿಯುಳ್ಳ, ಆಸಕ್ತಿಯುಳ್ಳ ಕ್ಷೇತ್ರದಲ್ಲಿ ವಿಶೇಷವಾಗಿ ತೊಡಗಿಕೊಳ್ಳುವ ಮೂಲಕ ಈ ಸಂಶೋಧನೆಯಲ್ಲಿ ಏನಾಗಬೇಕು, ಮಹತ್ವವಾದಂಥ ಹೊಸತನ್ನು ಶೋಧಿಸಬೇಕು. ಯಾಕೆಂದರೆ ಸಂಶೋಧನೆ ಮುಗಿತು ಅಂತಿಲ್ಲ. ಮನುಷ್ಯ ಜೀವನ ಇರುವವರೆಗೆ, ನಿಸರ್ಗ ಇರುವವರೆಗೆ ಸಂಶೋಧನೆಗೆ ಏನಿದೆ, ಮುಕ್ತವಾದಂಥ ಅವಕಾಶಗಳಿವೆ. ಈ ನಿಸರ್ಗ ಅದ್ಭುತವಾದಂಥ ಒಂದು ನಿಗೂಢ. ಇಲ್ಲಿ ಲಕ್ಷ ಸಂಶೋಧಕರು ಹುಟ್ಟಿಕೊಂಡರೂ ಕೂಡ ಮತ್ತು ಇನ್ನೇನೋ ಹುಡುಕಬೇಕಾದದ್ದು, ಸತ್ಯವನ್ನು ತನ್ನೊಳಗಡೆ ಇಟ್ಟುಕೊಂಡಂಥ ಒಂದು ಅಪರೂಪದ ಒಂದು ಶಕ್ತಿ ಈ ಪ್ರಪಂಚಕ್ಕೆ, ನಿಸರ್ಗಕ್ಕೆ, ಪ್ರಕೃತಿಗೆ ಇದೆ. ಹುಡುಕಿದಷ್ಟು ಅಲ್ಲಿ ಏನಿದೆ, ಸಂಗತಿಗಳಿವೆ. ಸಂಶೋಧನೆಯ ಉದ್ದೇಶ ಏನು? ಸಾಧ್ಯ ಆದಷ್ಟು ಸತ್ಯದ ಕಡೆಗೆ ಸಾಗುವುದು. ಸಾಧ್ಯ ಆದಷ್ಟು ಸತ್ಯದ ಕಡೆಗೆ ಸಾಗುವುದು ಎನ್ನುವ ಮಾತನ್ನು ನಾನು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ಯಾವ ಸಂಶೋಧನೆಯೂ ಕೂಡ ಆತ್ಯಂತಿಕವಾದ ಸತ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಇಂದಿನ ಎಷ್ಟೋ ಸಂಶೋಧನೆಗಳು ಅದು ಸಂಶೋಧನೆಗೊಂಡ ಕಾಲಕ್ಕೆ ಶ್ರೇಷ್ಠವಾದಂಥ ಸತ್ಯದ ಹುಡುಕಾಟ, ಸತ್ಯದ ಆವಿಷ್ಕಾರ ಅಂತಲೇ ಕರೆಸಿಕೊಳ್ಳಲ್ಪಟ್ಟಿತ್ತು. ಆಮೇಲೆ ಸಂಶೋಧನೆಗಳೇನು ಮಾಡಿವೆ, ಅದಲ್ಲ ಸತ್ಯ, ಅದರ ಆಚೆ ಇನ್ನೇನು ಬೇರೆ ಇದೆ ಅನ್ನೋದನ್ನು
ಮಾನವಿಕ ಕ್ಷೇತ್ರ, ಕಲೆ ಸಾಹಿತ್ಯ, ಸಂಗೀತಕ್ಕೆ ಸಂಬಂಧಪಟ್ಟೋ ಅಥವಾ ಏನು ಮಾನವಿಕ ವಿಜ್ಞಾನಕ್ಕೋ ಸಮಾಜ ವಿಜ್ಞಾನಕ್ಕೋ ಸಂಬಂಧಪಟ್ಟೋ ನಡೀತಾ ಇದ್ದದ್ದಲ್ಲ. ವಿಜ್ಞಾನದ ವಿಷಯದಲ್ಲಿಯೂ ಕೂಡ ಪೂರ್ವ ಸಂಶೋಧನೆಗಳು ಯಾವುದನ್ನು ಸತ್ಯ ಅಂತ ಒಪ್ಪಿಕೊಂಡಿದ್ದ ಜಗತ್ತು ಅದನ್ನು ಬದಲಿಸಿಕೊಳ್ಳಬೇಕಾದಂಥ ಅಗತ್ಯತೆ ಕೂಡ ಮುಂದೆ ವಿಜ್ಞಾನ ವಲಯಕ್ಕೂ ಬಂತು. ಒಂದೇ ಉದಾಹರಣೆ ಹೇಳಬೇಕು ಅಂತಂದರೆ, ಮೊದಲಿಗೆ ಏನಿತ್ತು, ಭೂಕೇಂದ್ರವಾದ ಇತ್ತು. ಕೋಪರ್ನಿಕಸ್ ಅಂತ ವಿಜ್ಞಾನಿ ಇದನ್ನು ಜಗತ್ತಿನ ಮುಂದೆ ಏನು ಮಾಡಿದ್ದ, ಮಂಡಿಸಿದ್ದ. ಭೂಕೇಂದ್ರ ಸಿದ್ಧಾಂತ, ಎಲ್ಲ ಗ್ರಹಗಳಿಗೆ ಭೂಮಿಯೇ ಕೇಂದ್ರ ಅನ್ನೋದು. ಆಮೇಲೆ ಏನಾಯಿತು, ಆ ಸಿದ್ಧಾಂತವೇ ಬಿದ್ದು ಹೋಗಿ ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಇವತ್ತೇನು ಮಾಡಿದೆ, ವಿಜ್ಞಾನ ಒಪ್ಪಿಕೊಂಡಿದೆ. ಆಮೇಲೆ ಜೀವದ ಒಂದು ಹೇಗಾಯಿತು ಎನ್ನುವುದ್ರ ಬಗ್ಗೆ ವಿಜ್ಞಾನಿಗಳು ತುಂಬ ಜಾಗತಿಕವಾಗಿ ಎಷ್ಟೋ ನೂರಾರು ವರ್ಷಗಳಿಂದ ಸಂಶೋಧನೆ ಮಾಡ್ತಾ ಬಂದರು. ಅನೇಕ ವಾದಗಳು ಬಂತು. ಜೀವದ ಉಗಮಕ್ಕೆ ಕಾರಣವಾದಂಥ ಸಂಗತಿಗಳು ಏನು ಈ ಭೂಮಿಯಲ್ಲಿ ಅಂತ. ಡಾರ್ವಿನ್ ಜೀವ ವಿಕಾಸವಾದವನ್ನು ಮುಂದಿಟ್ಟ. ಇಲ್ಲಿ ಎಲ್ಲ ಜೀವಿಗಳು ವ್ಯವಸ್ಥಿತವಾಗಿ ಸಿದ್ಧ ರೂಪದಲ್ಲಿ ಈ ಭೂಮಿಯಲ್ಲಿ ಇರಲಿಲ್ಲ. ನಿಧಾನವಾಗಿ ಏನಾಯಿತು, ಜೀವದ ವಿಕಾಸ ಆಗ್ತಾ 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 ಲಕ್ಷಾಂತರ ವರ್ಷಗಳಲ್ಲಿ ಈ ಸ್ಥಿತಿಗೆ ಬಂದುಬಿಟ್ಟಿದೆ. ಏಕಕೋಶ ಜೀವಿ, ಆಮೇಲೆ ಬಹುಕೋಶ ಜೀವಿ, ಆಮೇಲೆ ಮೃದ್ವಂಗಿಗಳು, ಆಮೇಲೆ ಸಸ್ತನಿಗಳು, ಕಶೇರುಕಗಳು, ಹೀಗೆ ಹಂತವಾಗಿ ಮನುಷ್ಯನ ನಾಗರಿಕ ಜಗತ್ತಿನವರೆಗೆ ಜೀವ ವಿಕಾಸ ನಡೀತಾ ಬಂದಿದೆ. ಇನ್ನು ಮುಂದೆ ಕೂಡ ವಿಕಾಸದ ಗತಿಯಲ್ಲೇ ಸಾಗ್ತಾ ಇರ್ತದೆ. ಈ ಸಿದ್ಧಾಂತವನ್ನು ಇವತ್ತು ವಿಜ್ಞಾನ ಒಪ್ಪಿಕೊಂಡಿದೆ. ಹೀಗೆ ಯಾವ ವಿಜ್ಞಾನದ ಇನ್ವೆನ್ಷನ್ ಕೂಡ, ಆವಿಷ್ಕರಣ ಕೂಡ ಆತ್ಯಂತಿಕ ಅಂತೇಳಿ ಹೇಳುವಾಗಿಲ್ಲ. ಸತ್ಯದ ಸಮೀಪಕ್ಕೆ ಹೋಗಲಿಕ್ಕೆ ನಡೆಸುವಂಥ ಒಂದು ಪ್ರಾಮಾಣಿಕವಾದ ವಸ್ತುನಿಷ್ಠವಾದ ಪ್ರಯತ್ನ. ಸಂಶೋಧನೆ ಅಂದರೆ ಏನು ಅಂತ ಕೇಳಿದ್ರೆ, ಇರುವ ಸಾಮಗ್ರಿಗಳು, ಲಭ್ಯವಿರುವಂಥ ಪರಿಕರಗಳು ಮತ್ತು ಅವುಗಳನ್ನು ನಮ್ಮ ಮಿತಿಯಲ್ಲಿ, ಸಂಶೋಧಕನ ಬೌದ್ಧಿಕ ಮಿತಿಗೆ ಎಷ್ಟು ಸಾಧ್ಯವೋ ಅಷ್ಟು ವಿಶ್ಲೇಷಣೆಗೊಳಪಡಿಸುವುದು, ಆಯಾ ಕಾಲಕ್ಕೆ ಅವನ ಬೌದ್ಧಿಕತೆ ಸಿಕ್ಕ ಸೌಲಭ್ಯಗಳ, ಉಪಕರಣಗಳ ಹಿನ್ನೆಲೆಯಲ್ಲಿ ಸತ್ಯಕ್ಕೆ ಸಮೀಪವಾದ, ಹತ್ತಿರವಾಗಬಹುದಾದ ಆ ಒಂದು ನೆಲೆಗೆ ಯಾವುದೋ ಒಂದು ವಿಚಾರವನ್ನು, ಸಂಗತಿಯನ್ನು ಕೊಂಡೊಯ್ಯುವುದು, ಅದು ಸಂಶೋಧನೆಯ ಕೆಲಸ. ಸಂಶೋಧನೆ ಮಾಡಿದ ಕ್ಷೇತ್ರದಲ್ಲಿ ಇನ್ನೇನು ಹುಡುಕಬೇಕಾಗಿಲ್ಲ, ಅದು ಮುಗಿದೋಗಿದೆ, ಮತ್ತು ಯಾರೋ ಒಂದು ಕಡೆ ತಲೆ ಹಾಕಬೇಕಾಗಿಲ್ಲ ಅನ್ನುವಂಥ ಸ್ಥಿತಿ ಯಾವ ಕ್ಷೇತ್ರದಲ್ಲೂ ಇಲ್ಲ. ಹಾಗಾಗಿ ವಿಜ್ಞಾನ ಇರ್ಬೋದು, ಸಾಹಿತ್ಯ ಇರ್ಬೋದು, ಕಲೆ ಇರ್ಬೋದು, ಬೇರೆ 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 ಮಾನವಿಕ ಕ್ಷೇತ್ರಗಳಿರ್ಬೋದು, ಎಲ್ಲದರಲ್ಲೂ ಇನ್ನೂ ಬೇಕಾದಷ್ಟು ಏನಿದೆ ಅವಕಾಶಗಳಿವೆ. ಅದಕ್ಕಾಗಿಯೇ ವಿದ್ಯಾರ್ಥಿಗಳಲ್ಲಿ ಈ ಥರದ ಒಂದು ಸಂಶೋಧನೆಯ ಒಂದು ಅಭಿರುಚಿ, ಯಾಕಂದರೆ ಇದು ಮನುಷ್ಯನ ಮೂಲ ಪ್ರವೃತ್ತಿ. ಯಾವುದು? ಹೊಸತನ್ನು ಹುಡುಕೋದು, ಹೊಸತರ ಕಡೆಗೆ ತುಡಿಯೋದು. ಇರುವುದರ ಸಂಗತಿಯಲ್ಲಿ ಅವನಿಗೆ ಬೇಸರ ಬಂದು ಇನ್ನೇನೋ ಹೊಸತನ್ನು ಶೋಧಿಸ್ತಾ ಹೋಗುವಂಥದ್ದು ಮನುಷ್ಯನ ಮೂಲ ಪ್ರವೃತ್ತಿ. ಬಹುಶಃ ಬೇಟೆ ಸಂಸ್ಕೃತಿಯಿಂದ ಇವತ್ತಿನ ಅತ್ಯಾಧುನಿಕ ನಾಗರಿಕತೆಯವರೆಗೂ ಅವಶ್ಯಕತೆಯ ಅನ್ವೇಷಣೆಯ ತಾಯಿ ಅನ್ನುವ ನಿಲುವನ್ನು ಮನುಷ್ಯ ಕಂಡುಕೊಂಡಿದ್ದಾನೆ. ತನ್ನ ಕಾಲಕ್ಕೆ ಏನು ಅಗತ್ಯವಾದದ್ದು ಬೇಕು ಬದುಕಿಗೆ ಅನ್ನೋದನ್ನು ಅವನು ಅನ್ವೇಷಣೆಯ ಮೂಲಕ ಅಥವಾ ಆವಿಷ್ಕರಣದ ಮೂಲಕ ಏನು ಮಾಡಿದ್ದಾನೆ, ಪಡ್ಕೊಳ್ತಾನೆ ಬಂದಿದ್ದಾನೆ. ಆ ಪಡೆದುಕೊಳ್ಳುವ ಕ್ರಿಯೆಗೆ ಎಂದಿಗೂ ಅಂತ್ಯ ಎನ್ನುವುದಿಲ್ಲ. ಅದು ನಿರಂತರ. ಯಾಕಂದರೆ ಬದುಕು ವಿಕಾಸ ಆಗ್ತಾ ಇದ್ದಾಗಲೇ, ಪ್ರಕೃತಿ ಬದಲಾವಣೆಗೆ ಒಳಪಡ್ತಾ ಇದ್ದಾಗಲೇ ನಮಗೆ ಅಗತ್ಯತೆಯ ಪ್ರಶ್ನೆಗಳು ಏನಾಗ್ತಾ ಇರ್ತವೆ, ವಿಸ್ತಾರಗೊಳ್ತಾನೆ ಇರ್ತದೆ ಅಥವಾ ಬದಲಾಗ್ತಾನೆ ಇರ್ತದೆ. ಹಾಗಾಗಿ ಬದಲಾದ ಅವಶ್ಯಕತೆಗೆ, ಅಗತ್ಯತೆಗೆ, ಜಗತ್ತಿಗೆ ಬೇಕಾದ್ದನ್ನು ಆವಿಷ್ಕರಿಸಿಕೊಳ್ಳಬೇಕಾದಂಥ ಒಂದು ಬೌದ್ಧಿಕ ತುಡಿತ ಕೂಡ ಸಹಜವಾಗಿಯೇ ಮನುಷ್ಯನಲ್ಲಿ ಹೊಳಿತಾನೆ ಇರ್ತದೆ. ಅದಕ್ಕಾಗಿ ಇವತ್ತಿನ ಶಿಕ್ಷಣ ನಮಗೆ ಬರೇ ಹಾಕಿಟ್ಟ ಸಿಲೆಬಸ್ಸನ್ನು, ಕೊಟ್ಟಂಥ ಯಾವುದೋ ಪಾಠವನ್ನು ಗಿಳಿಪಾಠ ಮಾಡಿ ಪರೀಕ್ಷೆಯಲ್ಲಿ ಒಪ್ಪಿಸಿ ಅಂಕ ಪಡೆದು ಉದ್ಯೋಗ ಹಿಡ್ಕೊಂಡು ನಮ್ಮ ಸ್ವಾವಲಂಬಿ ಜೀವನಕ್ಕೆ ಆಸರೆ ಮಾಡಿಕೊಳ್ಳುವಷ್ಟಕ್ಕೆ ಸೀಮಿತವಾಗಿಲ್ಲ. ಅದರ ಬದಲಿಗೆ ನಾವು ಜಗತ್ತಿನ ಅಗತ್ಯಕ್ಕೆ, ಸಮಾಜದ ಅಗತ್ಯಕ್ಕೆ ಬೇಕಾದ್ದನ್ನು ಹುಡುಕಿಕೊಡುವ, ಅದರ ಪ್ರಯೋಜನ ಜಗತ್ತಿಗೆ ದೊರೆಯುವಂತೆ ಮಾಡಬೇಕಾದ ಒಂದು ಬೌದ್ಧಿಕ ಹೊಣೆಗಾರಿಕೆ ಕೂಡ ಉನ್ನತ ಶಿಕ್ಷಣ ಪಡೆದಂಥ ವಿದ್ಯಾರ್ಥಿ ಸಮುದಾಯದ ಮೇಲೆ ಇದೆ. ಆ ಕಾರಣಕ್ಕಾಗಿಯೇ ಅಂತಿಮ ತರಗತಿ ಪಠ್ಯದಲ್ಲಿ ಸಂಶೋಧನೆ ಎನ್ನುವಂಥ ಪರಿಕಲ್ಪನೆಯನ್ನು
ಹಚ್ಚಿದ್ದಾರೆ. ಇದರ ವಿಸ್ತೃತವಾದ ಅಧ್ಯಯನವನ್ನು ನೀವು ಮುಂದೆ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುವಾಗ ಪಡ್ಕೊಳ್ತಾ ಹೋಗ್ತೀರಿ. ಮತ್ತು ಸಂಶೋಧನೆ ಮಾಡಲಿಕ್ಕೆ ವಿಧಿವಿಧಾನಗಳು ಏನು? ಯಾಕಂದರೆ ಹುಡುಕಾಟ ಮಾಡಬೇಕು ಎನ್ನುವುದಕ್ಕೆ ದಿಕ್ಕಿಲ್ಲದೆ ಹುಡುಕಾಟ ಮಾಡ್ತಾ ಹೋದರೆ ಫಲ ಸಿಗೋದಿಲ್ಲ. ಹೌದಾ? ಒಂದು ನಿರ್ದಿಷ್ಟವಾದ ವಸ್ತುನಿಷ್ಠವಾದಂಥ ಒಂದು ಅಧ್ಯಯನ ಯಾವುದೇ ಕ್ಷೇತ್ರದ ವಿಷಯದ ಮೇಲೆ ಸಂಗತಿಯ ಮೇಲೆ ಆಗಬೇಕು ಅಂತಾದರೆ ಅದಕ್ಕೆ ತಜ್ಞರು, ಪ್ರಾಜ್ಞರು, ಅನುಭವಿಗಳು ಮಾಡಿಟ್ಟಂಥ ಒಂದು ಏನಿದೆ ಮೆಥಡಾಲಜಿ, ಇದನ್ನು ನಾನು ಆಗಲೇ ಹೇಳಿದೆ, ರಿಸರ್ಚ್ ಮೆಥಡಾಲಜಿ ಅಂತ. ಸಂಶೋಧನಾ ವಿಧಾನಗಳು ಅದು ಯಾವುದು? ಸಂಶೋಧನೆ ಮಾಡಲಿಕ್ಕೆ ಪೂರ್ವ ಸಿದ್ಧತೆಯನ್ನು ಏನು ಮಾಡಬೇಕು ಸಂಶೋಧನಾ ವಿದ್ಯಾರ್ಥಿ? ಆಮೇಲೆ ಪೂರ್ವ ಸಿದ್ಧತೆ ಆದ ನಂತರ ಸಂಶೋಧನೆಯಲ್ಲಿ ಹೇಗೆ ಮುಂದುವರಿಯಬೇಕು? ಮಧ್ಯದಲ್ಲಿ ಬರುವಂಥ ಸವಾಲುಗಳು, ಸಮಸ್ಯೆಗಳು ಏನು? ಆಮೇಲೆ ಸಂಶೋಧನೆಯ ಆತ್ಯಂತಿಕ ಫಲ ಅವನಿಗೆ ಯಾವಾಗ ಸಿಗ್ತದೆ? ಇದನ್ನು ವಿಸ್ತಾರವಾಗಿ ಇವತ್ತೇನು ಮಾಡ್ತಾ ಇದ್ದಾರೆ, ಒಂದು ಜ್ಞಾನ ಶಾಖೆಯಾಗಿ ಕಲಿಯುವಂಥ ಅವಕಾಶಗಳನ್ನು ಕೂಡ ಹೈಯರ್ ಎಜುಕೇಷನ್ನಲ್ಲಿ, ಉನ್ನತ ಶಿಕ್ಷಣದಲ್ಲಿ ಇಟ್ಟಿದ್ದಾರೆ. ಎಲ್ಲ ಕ್ಷೇತ್ರದಲ್ಲಿ ನೀವು ಯಾವ ವಿಭಾಗದಲ್ಲಿ ಓದ್ತಾ ಇದ್ದೀರಿ, ಆರ್ಟ್ಸ್, ಸೈನ್ಸ್, ಕಾಮರ್ಸ್, ವೈದ್ಯಕೀಯ ಶಿಕ್ಷಣ, ಇವತ್ತು ಸರ್ಕಾರ ಕೂಡ ಬೇಕಾದಷ್ಟು ಕ್ಷೇತ್ರಗಳಲ್ಲಿ ಸಂಶೋಧನೆಗೆ ಅವಕಾಶವನ್ನು ತೆರೆದಿಟ್ಟಿದೆ. ಎಷ್ಟೋ ನಿರ್ಧಾರಗಳನ್ನು ಸರ್ಕಾರ ಆಡಳಿತದ ಸಂದರ್ಭದಲ್ಲಿ ಸಂಶೋಧನೆಯ ಫಲಗಳಿಂದಲೇ ತೆಗೆದುಕೊಳ್ಳುತ್ತದೆ. ಜನಸಂಖ್ಯೆಯ ವಿಶ್ಲೇಷಣೆ ಇರ್ಬೋದು, ಅಥವಾ ಆಹಾರದ ಬೆಳೆಗಳ ಸಮೀಕ್ಷೆ ಇರ್ಬೋದು, ಅಂಕಿಅಂಶಗಳನ್ನು ತಲೆ ಹಾಕೋದಿರ್ಬೋದು, ನಾನಾ ಥರ. ಹೀಗೆ ಇವತ್ತು ಆಧುನಿಕ ಸಂದರ್ಭದಲ್ಲಿ ರಿಸರ್ಚಿಗೆ, ಇನ್ವೆನ್ಷನ್ಗೆ ಎಲ್ಲಿಲ್ಲದ ಪ್ರಾಮುಖ್ಯತೆ, ಮಹತ್ವ ಬಂದಿದೆ. ಅದರ ಫಲಾನುಭವಿಗಳು ಸಮಾಜ. ಆದರೆ ಅದನ್ನು ಸಮಾಜಕ್ಕೆ ಕೊಡಬೇಕಾದ ಹೊಣೆಗಾರಿಕೆ ವಿದ್ಯಾರ್ಥಿಗಳ ಅಥವಾ ಉನ್ನತ ಶಿಕ್ಷಣವನ್ನು ಪಡೀತಾ ಇದ್ದಂಥ ವಿಶೇಷ ಅಧ್ಯಯನಕ್ಕೆ ಒಳಪಟ್ಟಂಥ ಸಮುದಾಯ. ಆ ಕಾರಣಕ್ಕಾಗಿ ಮುಂದಿನ ತರಗತಿಯಲ್ಲಿ ಸಂಶೋಧನೆಯ ವಿಧಿವಿಧಾನಗಳು ಹೇಗಿರುತ್ತವೆ, ಹೇಗೆ ಅವುಗಳನ್ನು ಅಳವಡಿಸಿಕೊಳ್ಬೇಕು ಅನ್ನೋದನ್ನು ನೋಡೋಣ.